ಆಗಿ ತೊಳಿಬೇಕು ಮನಸ್ಸಿನ ಗಾಣ ದಿನನಿತ್ಯ ಸ್ವಚ್ಛಾಗಿ ತೊಳಿಬೇಕು ಮನಸ್ಸಿನ ಗಾನ ಯಾವತ್ತ ಮಾಡಬೇಕು ಘೇನಸಿದನ ಧ್ಯಾನ ಏ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಯಾವತ್ತು ಮಾಡಬೇಕು ಶಿವನ ಧ್ಯಾನ ಕುಂತ ಕೇಳಿ ಪುರಾಣ ದೂರ ಆಗ್ತಾವ ದುರ್ಗುಣ ನೀವೆಲ್ಲ ಕುಂತ ಕೇಳಿ ಪುರಾಣ ದೂರ ಆಗ್ತಾವ ದುರ್ಗುಣ ಮಾರ್ಕಂಡೆ ಇದ್ದು ಭಕ್ತಿವಾನ ಭಕ್ತಿಗೆ ಮೆಚ್ಚನ ಭಗವಾನ ಮಾರ್ಕಂಡೆ ಇದ್ದು ಭಕ್ತಿವಾನ ಭಕ್ತಿಗೆ ಮೆಚ್ಚನ ಭಗವಾನ ಮಾರ್ಕಂಡೆ ಇದ್ದು ಭಕ್ತಿವಾನ ಭಕ್ತಿಗೆ ಮೆಚ್ಚನ ಭಗವಾನ 16 ವರ್ಷಕ್ಕ ಇತ್ತವನ ಮರಣ 16 ವರ್ಷಕ್ಕ ಇತ್ತವನ ಮರಣ 16 ವರ್ಷಕ್ಕ ಇತ್ತವನ ಮರಣ ಸಾಕ್ಷಾತ್ ಶಿವ ಬಂದು ಅವನಿಗುಳ ಶಾನ ಕುಂತ ನೀವು ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ನೀವು ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಯಾವತ್ತು ಮಾಡಬೇಕು ಶಿವನ ಧ್ಯಾನ ಅಂತ ಕೇಳಿ ಭಜನ ನಿಜ ಆಗತಾವ ದುರ್ಗುಣ ನೀವೆಲ್ಲ ಕುಂತ ಕೇಳಿ ಪುರಾಣ ದೂರ ಆಗತಾವ ದುರ್ಗುಣ ಭಕ್ತಿಗೆ ಬೇಡಿದ ಕೊಡ್ತಾನ ಮರೆತು ಮಾಡಬೇಡ್ರಿ ಕಳತಾನ ಭಕ್ತಿಲೆ ಬೇಡಿದ್ರ ಕೊಡತಾನ ಮರೆತು ಮಾಡಬೇಡ್ರಿ ಕಳತಾನ ನಮ್ಮ ಭಕ್ತಿಗೆ ಬೇಡಿದ ಕೊಡ್ತಾನ ಮರೆತು ಮಾಡಬೇಡ್ರಿ ಕಳತಾನ ಮೋಸ ಮಾಡಿ ಮುರಿಬ್ಯಾಡ್ರಿ ಮಂದಿಯ ಗೋಣ ಮೋಸ ಮಾಡಿ ಮುಡಿಬ್ಯಾಡ್ರಿ ಮಂದಿಯ ಗೋಣ ಮೋಸ ಮಾಡಿ ಮುರಿಬ್ಯಾಡ್ರಿ ಮಂದಿಯ ಗೋಣ ಕಡಿತನ ತೆಪ್ಪುದಿಲ್ಲ ನಿಮ್ಮ ಹೈರಾಣ ಕಡಿತನ ತೆಪ್ಪುದಿಲ್ಲ ನಿಮ್ಮ ಹೈರಾಣ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಸ್ವಚ್ಛಾಗಿ ತೊಳಿಯರಿ ಮನಸ್ಸಿನ ಗಾಣ ಯಾವತ್ತು ಮಾಡಬೇಕು ಶಿವನ ಧ್ಯಾನ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ನೀವೆಲ್ಲ ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಕುಂಬಾರಿ ಊರೈತಿ ಗುರುಸ್ಥಾನ ಇಲ್ಲಿ ಘೇನಿಸಿದ್ದ ಜ್ಞಾನದಾನ ಕುಂಬಾರಿ ಊರೈತಿ ಗುರುಸ್ಥಾನ ಇಲ್ಲಿ ಘೇನಿಸಿದ್ದ ಜ್ಞಾನದಾನ ಕುಂಬಾರಿ ಊರೈತಿ ಗುರುಸ್ಥಾನ ಇಲ್ಲಿ ಘೇನಿಸಿದ್ದ ಜ್ಞಾನದಾನ ಹಾಡು ಹಾಡಿ ಚಂದ್ರಶ ಕವಿ ಬರಿತಾನ ಹಾಡು ಹಾಡಿ ಚಂದ್ರಶ ಕವಿ ಬರಿತಾನ ಹಾಡು ಹಾಡಿ ಚಂದ್ರಶ ಕವಿ ಬರಿತಾನ ಭಕ್ತಿಲಿ ನಡೆದರ ಇದೆ ಜನ್ಮ ಕಡಿತನ ನೀವು ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ನೀವು ಕುಂತ ಕೇಳ್ರಿ ಪುರಾಣ ದೂರ ಆಗ್ತಾವ ದುರ್ಗುಣ ಆಗ್ತಾವ ದುರ್ಗುಣ ಆಗ್ತಾವ ದುರ್ಗುಣ ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ ರಮಾದೇವ
ಥಂಡಿ ಬಿಟ್ಟದ್ರಿ. ನಿಮಗೆ ಚಪ್ಪಾಳಿ ಯಾಕೆ ಹೊಡಿ ಅಂದ್ರೆ ಥಂಡಗ ಬಿಟ್ಟದ ಗಾಳಿ ಜರ ಚಪ್ಪಾಳಿ ಹೊಡೆದ್ರೆ ಮೈ ಗರಂ ಆಗ್ತದೆ, ಮತ್ತೇನಿಲ್ಲ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಮಾದೆ. ಎಲ್ಲಿವರೆಗೆ ನಮ್ಮ ದುರ್ಗುಣ ನಾವು ಹೊರಗೆ ಹಾಕಂಗಿಲ್ಲ ಅಲ್ಲಿ ತನ ಆ ಪರಮಾತ್ಮ ಇಲ್ಲಿ ಒಳಗೆ ಬರಂಗಿಲ್ಲ. ನೀವು ಕನ್ನಡಿ ನೋಡ್ತಿರಲ್ಲ, ಕನ್ನಡಿ ಠಳಕ್ಕಿತ್ತಂದ್ರೆ ನಿಮ್ಮ ಮುಖ ಠಳಕ ಕಾಣಿಸ್ತದೆ. ಮತ್ತು ಕನ್ನಡಿ ಮ್ಯಾಗ ಧೂಸ್ ಕೂತಿತ್ತು, ಭಾಳ ದಿನ ಹೊಲಸಾಗಿತ್ತು ಅಂದರೆ ಮೂತಿ ಕಾಣಿಸ್ತದ್ರಿ, ಕಾಣಿಸಲ್ಲ. ಹಾಂಗ ಅಂತಃಕರಣ ಅನ್ನುವಂಥ ಕನ್ನಡಿ ಯಾವಾಗ ಸ್ವಚ್ಛ ನಿಶ್ಚಲ ಸ್ವಚ್ಛ ಆಗ್ತದ ಅವಾಗ ಅಲ್ಲಿ ಪರಮಾತ್ಮ ಬಂದುಕೊಂಡಿರ್ತಾನೆ. ಅಲ್ಲಿ ತನ ಬರಂಗಿಲ್ಲ, ನಾವು ಬರಂಗಿಲ್ಲ. ಅಂತಃಕರಣ ಎಂಬ ಕನ್ನಡಿ ಸ್ವಚ್ಛವನ ಮಾಡಿದ ನಮ್ಮ ಶರಣರು ಶರಣೀಯರು. ಇದು ಸ್ವಚ್ಛ ಆಗಲಾರದೆ ಮುಂದಿನ ಹಾದಿನೇ ಯಾವ್ದಿಲ್ರಿ, ಯಾವುದು ಹಾದಿ ಇಲ್ಲ. ಅದಕ್ಕೆ ಹೇಳಿದ್ರು ನಿಜಗುಣ್ಣವರು, ದುರಿತ ಕರ್ಮ ನಲ್ಲದಿರೋ ಪುಣ್ಯವನ್ನೇ ಮಾಡು. ಆ ದುರಿತ ಕರ್ಮವನ್ನು ತೆಗೆದು ಪುಣ್ಯವನ್ನೇ ಮಾಡಿದ್ರೆ ಇದು ಸ್ವಚ್ಛ ಆಗ್ತದೆ, ಸ್ವಚ್ಛ. ಹಾಂಗ ನನ್ನ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ನಿನ್ನಿನ ದಿವಸ ಅಂಗಲಿಂಗ ಸಮರಸರಾಗಿ ಶಿವಯೋಗ ಸಾಧನ ಮಾಡಿತ್ತ ತನ್ನ ಮನೆಯೊಳಗೆ ಕೂತಿದ್ದಳು. ಅಂಗಲಿಂಗದ ಮರ್ಮ ತಿಳಿಬೇಕ್ರಿ, ಅದಕ್ಕೆ ಶಿವಯೋಗ ಸಾಧನ ಅಂತ ಕರೆದಾರ. ಆ ಅಂಗಲಿಂಗದ ಸಮರಸವಾಗಿ ನನ್ನ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಆ ಲಿಂಗರೂಪಿ ಪರಮಾತ್ಮ ಒಳಗಿರುವ ಚೇತನ, ಇದು ಭಕ್ತಿ. ಈ ಕೈಯೊಳಗೆ ಇರುವಂಥ ಇಷ್ಟಲಿಂಗ ಇದೇ ಒಂದು ಶಕ್ತಿ. ಆ ಶಕ್ತಿ ಭಕ್ತಿ ಸಂಘರ್ಷ ಆಗ್ಬೇಕ್ರಿ, ಸಂಘರ್ಷ ಆಗ್ಬೇಕು. ಭಕ್ತಿ ಶಕ್ತಿ ಸಂಘರ್ಷ ಆದಾಗ ಯಾವುದೇ ಒಂದು ಸಂಘರ್ಷ ಘರ್ಷಣೆ ಆಗಲಾರದೆ ಏನೋ ಪ್ರಕ್ರಿಯೆ ಆಗಂಗಿಲ್ಲ. ಒಂದು ಕಡ್ಡೆ ದೀಪ ಹಚ್ಚಬೇಕಾದ್ರೆ ಮದ್ದ ಕಡ್ಡಿ ಘರ್ಷಣೆ ಆಗ್ಬೇಕು ಅಂದರೆ ದೀಪ ಹತ್ತದ. ಒಂದು ಕಟ್ಟಿಗೆ ತಿಕ್ಕಿದ್ರೆ ಆ ಕಟ್ಟಿಗೆಗೇನು ಬೆಂಕಿ ಹೊರಗೆ ಬರ್ತದೆ. ಒಂದು ಹರಿವಿ ಒಳಗೆ ರೇವ್ಗೆ ಆಡಿಸಿದ್ರೆ ಬೆಣ್ಣೆ ಬರ್ತದೆ. ಹಾಂಗ ಪುಣ್ಯಾತ್ಮರ ಈ ಶರೀರದಲ್ಲಿರುವಂಥ ಚೈತನ್ಯ ಈ ಭಕ್ತಿ ಏನಂಥ ರೂಪದಿಂದ ಕರಸ್ಥಲದಲ್ಲಿಟ್ಟಿದಂಥ ಲಿಂಗ ಶಕ್ತಿ ಘರ್ಷಣ ಆದಾಗ ಪರಮಾತ್ಮನ ದರ್ಶನ ಆಗ್ತದೆ. ಅಲ್ಲಿ ತನ ಆಗಂಗಿಲ್ಲ. ನಮ್ಮ ಶಠಸ್ಥಲದಲ್ಲಿ ಭಕ್ತ ಮಹೇಶ ಪ್ರಾಣಲಿಂಗಿ ಇವು ಶಠಸ್ಥಲಗಳನ್ನು ಹೇಳ್ಕೊಂಡು ಬಂದಾರ. ಆ ಕಡೆಯನ್ನೇ ಹೋಗಲ್ಲ, ಶಾಸ್ತ್ರ ಬಿಚ್ಚಂಗಿಲ್ಲ. ಸುಮ್ಮನೆ ನಿಮಗೆ ತಿಳಿವಂಗೆ ಹೇಳ್ತೀನಿ. ಅದೆಲ್ಲ ಶಠಸ್ಥಲ ಭಕ್ತ ಆದ ಬಳಕೆ ಹೆಂಗಿರ್ಬೇಕು, ಮಹೇಶ ಆದ ಬಳಕೆ ಹೆಂಗಿರ್ಬೇಕು, ಇವೆಲ್ಲ ಶಠಸ್ಥಲ ಬಿಡಿಸ್ಲಿಕ್ಕಂದ್ರೆ ನೀವು ಯಾರೋ ಕೊಂಡ್ರಲ್ಲ, ಇಲ್ಲಿ ಇವೇನು ಓದಿರ್ಲಕತ್ತ. ಆದರೂ ಸ್ವಲ್ಪ ತಿಳಿಯಂಗೆ ಹೇಳಿ. ನಿನ್ನಿನ ದಿವಸ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಶಿವಯೋಗ ಸಾಧನ ಮಾಡಿತ್ತು ಕೂತುವಾಗ ಹುಚ್ಚ ಭರಮ ಗಂಡ, ಮತಿಮಂದಾದ ಗಂಡ ನನ್ನ ಹೆಂಡತಿಗೆ ಭೇಟಿ ಆಗಬೇಕು, ನನ್ನ ಹೆಂಡತಿ ಜೊತೆಗೂಡಿ ಮಾತನಾಡಬೇಕು ಅಂತ ಅದ ದೇವರ ಕೋಣಿ ಒಳಗೆ ಬಂದ. ಮಹಾಸಾಧ್ವಿ. ವ್ಯವಹಾರ ಕಾರ್ಯ ವ್ಯವಹಾರದಾಗ ಇಡಬೇಕ್ರಿ, ಪಾರಮಾರ್ಥದ ಕಾರ್ಯ ಪಾರಮಾರ್ಥದಾಗ ಇಡಬೇಕು. ವ್ಯವಹಾರ ಒಯ್ದು ಪಾರಮಾರ್ಥ ಕಲಿಸಲಿಕ್ಕೆ ಬರಲ್ಲ, ಪಾರಮಾರ್ಥ ತಂದು ವ್ಯವಹಾರದಾಗ ಕಲಿಸಲಿಕ್ಕೆ ಬರಲ್ಲ. ಶಿವಯೋಗ ಸಾಧನ ಮಾಡಿತ್ತು ಕೂತುವಾಗ ಇದು ಮೊದಲೇ ಹುಚ್ಚ ಮತಿ ಮಂದ ಮಲ್ಲಮ್ಮ ನನ್ನ ಹೆಂಡತಿ ಮಲ್ಲಮ್ಮ ಅಂತ ಒದರ್ಕೊಂತ ಹೋಯ್ತು. ಶಿವಯೋಗ ಸಾಧನ ನಿಂದ್ರಿಸಿದಳು. ಅಯ್ಯೋ ಪತಿ ಪರಮಾತ್ಮ ನನ್ನ ಗಂಡನೇ ಬಂದಾನಂತ ತಿಳ್ಕೊಂಡು ಆ ಬ್ರಹ್ಮದೇವರ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಆ ಗಂಡನ ದರ್ಶನ ಮಾಡಿದಳು. ಪತಿಯ ಪರದೈವ, ಪತಿನೇ ಪರಮಾತ್ಮ, ಸರ್ವಸ್ಸು ಪತಿನೇ. ಪತಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಭರಮ ಅಂತಾನೆ, ಛೇ 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 ಮಲ್ಲಮ್ಮ
ನೀನು ಶಿವಯೋಗ ಸಾಧನ ಮಾಡೋದಕ್ಕೆ, ನೀನು ಮಲ್ಲಿಕಾರ್ಜುನ ಪರಮ ಭಕ್ತಳು, ನೀನು ನೀ ದೇವರಾಗಿ ನನ್ನ ಕಾಲಕ್ಕೆ ಬೀಳ್ತೀಯ ಅಂತನವ. ಮಲ್ಲಮ್ಮ ಅಂತಾಳೆ, ಇಲ್ಲ ಸ್ವಾಮಿ, ಪತಿ ಪರಮಾತ್ಮ ಪರದೈವ, ಸರ್ವಸ್ಸೂ ನನ್ನ ಪಾಲಿಗೆ ನೀನೇ ಪರಮಾತ್ಮ ಅಪ್ಪ. ನಾನೇ ಗಂಡನೇ ಪರಮಾತ್ಮ ಆದ್ರೆ ಈ ಕರಸ್ಥದಲ್ಲಿ ಇಟ್ಕೊಂಡು ಲಿಂಗ ಪೂಜಾಕ್ ಮಾಡ್ಲಕತ್ತಿದ್ದು ಹೇಳು ಅಂದ ಹುಚ್ಚ. ನಾನೇ ಸರ್ವಸ್ಸು, ನಾನೇ ಪತಿನೇ ಪರಮಾತ್ಮ ಅಂದ್ರ ಮತ್ತಾರ್ದು ಧ್ಯಾನ ಮಾಡ್ತೀನಿ ಅಂದ. ಪತಿದೇವ ನಿರ್ಗುಣ ನಿರಾಕಾರ ಪರಮಾತ್ಮ, ಇದು ನಿರ್ಗುಣ ನಿರಾಕಾರ ಪರಮಾತ್ಮನ ಧ್ಯಾನ ಮಾಡ್ಲಕತ್ತೀನಿ. ಈಗ ನೀ ಸಗುಣ ಸಾಕಾರ, ಆ ಮಲ್ಲಯ್ಯನ ಸ್ವರೂಪನೇ ನೀನು ಸಗುಣ ಸಾಕಾರಾಗಿ ಮುಂದೆ ನಿಂತಿದ್ದೆ. ನೀನೇ ದೇವರ, ನನ್ನ ಪಾಲಿಗೆ ನೀನೇ ದೇವರ. ನಿರ್ಗುಣ ನಿರಾಕಾರ ಪರಮಾತ್ಮ ಸಗುಣ ಸಾಕಾರ ರೂಪ, ನೀನೇ ನನ್ನ ಪತಿರಾಯ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಗಂಡನಂದರೆ ಪರಮಾತ್ಮ, ಗಂಡನಂದರೆ ಪರಮಾತ್ಮ, ಗಂಡನಂದರೆ ಸಾಕ್ಷಾತ್ ಪರಮಾತ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಹಣಿಯ ಮೇಲೆ ಇರಲಿ ಕುಕುಮ. ನೋಡ್ಕತ್ತಿದ್ ನಾನು ಎಷ್ಟು ಮಂದಿ ಹೆಣ್ಮಕ್ಳು ಹಣಿ ಮ್ಯಾಗ ಕುಕುಮ ಅದು. ನಮ್ಮ ಅವ್ವನ ಒಬ್ಬರು ಹಣಿ ಮ್ಯಾಗ ಕಾಣಿಸ್ತ. ನಮ್ಮೂರಿನ ಹೆಣ್ಮಗಳು ಹಣಿಯ ಮೇಲೆ ಇರಲಿ ಕುಕುಮ, ಅದುವೇ ಸೌಭಾಗ್ಯದ ನೇಮ. ಹಣಿಯ ಮೇಲೆ ಇರಲಿ ಕುಂಕುಮ, ಅದುವೇ ಸೌಭಾಗ್ಯದ ನೇಮ. ಹಣಿಯ ಮೇಲೆ ಇರಲಿ ಕುಕುಮ, ಅದುವೇ ಸೌಭಾಗ್ಯದ ನೇಮ. ಎಂತಕಿ ಹೇಮರೆಡ್ಡಿ ಮಲ್ಲಮ್ಮ, ಗಂಡನ ಸೇವೆ ಮಾಡಳಮ್ಮ. ಎಂತಕಿ ಹೇಮರೆಡ್ಡಿ ಮಲ್ಲಮ್ಮ, ಪತಿಯ ಸೇವೆ ಮಾಡಳಮ್ಮ. ಗಂಡ ಇದ್ದ ಹುಚ್ಚ ಭರ್ಮ, ಅಂತವನ ಪಾದ ತೊಳೆದಳಮ್ಮ. ಗಂಡ ಇದ್ದ ಹುಚ್ಚ ಭರ್ಮ, ಅಂತವನ ಪಾದ ತೊಳೆದಳಮ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಗಂಡನಂದರೆ ಪರಮಾತ್ಮ, ತಿಳಿದು ನಡಿಬೇಕ ತಂಗಮ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗಮ್ಮ, ಬಿಡಬ್ಯಾಡ ನಿನ್ನ ಧರ್ಮ. ಅನುಲಾ ಭಕ್ತಿದ್ಯಂತ ಮಹಿಮಾ, ಅನುಲಾ ದೇವಿದ್ಯಂತ ಮಹಿಮಾ. ಗಂಡಗ ಕುಷ್ಠ ರೋಗ ಚರ್ಮ, ಅನುಲಾ ದೇವಿದ್ಯಂತ ಮಹಿಮಾ. ಸೂರ್ಯಗ ಆಣಿ ಹಾಕ್ಯಳಮ್ಮ, ಗಂಡಗ ಕುಷ್ಠ ರೋಗ ಚರ್ಮ.
ಅವಂದು ಇತ್ತು ಯಾವ ಕರ್ಮ, ಗಂಡಗ ಕುಷ್ಠ ರೋಗ ಚರ್ಮ. ಅವಂದು ಇತ್ತು ಯಾವ ಕರ್ಮ, ಬ್ರಹ್ಮ ವಿಷ್ಣು ಮಹೇಶವಮ್ಮ ಪ್ರತ್ಯಕ್ಷ ಆಗ್ಯಾರ ಕೇಳಮ್ಮ. ಬ್ರಹ್ಮ ವಿಷ್ಣು ಮಹೇಶವಮ್ಮ ಪ್ರತ್ಯಕ್ಷ ಆಗ್ಯಾರ ಕೇಳಮ್ಮ. ಪತಿ ಪ್ರಾಣ ಉಳಸಳಮ್ಮ ಜಗದಾಗ ಕೀರ್ತಿ ಪಡೆದಳಮ್ಮ. ಪತಿ ಪ್ರಾಣ ಉಳಸಳಮ್ಮ ಜಗದಾಗ ಕೀರ್ತಿ ಪಡೆದಳಮ್ಮ. ಗಂಡನಂದರೆ ಪರಮಾತ್ಮ ತಿಳಿದು ನಡಿಬೇಕ ತಂಗ್ಯಮ್ಮ. ಗಂಡನಂದರೆ ಪರಮಾತ್ಮ ತಿಳಿದು ನಡಿಬೇಕ ತಂಗ್ಯಮ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗ್ಯಮ್ಮ ಬಿಡಬೇಡ ನಿನ್ನ ಧರ್ಮ. ಪತಿ ಮೇಲೆ ಇರಲಿ ಪ್ರೇಮ ತಂಗ್ಯಮ್ಮ ಬಿಡಬೇಡ ನಿನ್ನ ಧರ್ಮ. ತಂಗಿ ಬಿಡಬೇಡ ನಿನ್ನ ಧರ್ಮ, ತಂಗ್ಯಮ್ಮ ಬಿಡಬೇಡ ನಿನ್ನ ಧರ್ಮ. ಬಿಡಬ್ಯಾಡ ಮಗಳೇ ನನ್ನಕ್ಕ ನಿನ್ನ ಪತಿವರ್ತ ಧರ್ಮ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೇಮರೆಡ್ಡಿ ಮಲ್ಲಮ್ಮ ಪತಿದೇವ ಪರಮಾತ್ಮ, ತಾಯಿಯೂ ನೀನೇ ನನ್ನ ಪಾಲಿಗೆ. ಯಾವ ತಾಯಿ ನನ್ನ ಜಗದ ಜನನಿ ಜನ್ಮ ಕೊಟ್ಟು ಇಲ್ಲಿ ನಿನಗೆ ಗಂಟು ಹಾಕಿ ಕೊಟ್ಟಾಳೆ. ನನ್ನ ಹಡದ ತಾಯಿ ಇವತ್ತ ನನ್ನ ಕಣ್ಣಿದರಿಲ್ಲ. ಪತಿದೇವ ಪರಮಾತ್ಮ, ತಾಯಿಯು ನೀನೇ, ತಂದೆಯು ನೀನೇ, ಬಂಧು ನೀನೇ, ಬಳಗವು ನೀನೇ. ನಿನ್ನಲ್ಲದೆ ಮತ್ತಾರಿಲ್ಲ ಪತಿದೇವ, ನನಗೆ ಯಾರಿಲ್ಲ ಅಂತಾಳೆ ಹೇಮರೆಡ್ಡಿ ಮಲ್ಲಮ್ಮ. ಯಾರಿಲ್ಲ ಯಾರಿಲ್ಲ. ನನಗೆ ಸಮಯಕ್ಕನುಸಾರವಾಗಿ ಧೈರ್ಯವನ್ನು ಕೊಟ್ಟು, ನಾನಿದ್ದಲ್ಲ ನಿನ್ನ ಹಿಂದ ಅಂತ ನನಗೆ ಧೈರ್ಯ ಕೊಟ್ಟೆಲ್ಲ ಪರಮಾತ್ಮ. ನಿನ್ನ ಈ ಧೈರ್ಯದಿಂದ, ಈ ನಿನ್ನ ನನ್ನ ಮೇಲಿಟ್ಟಂಥ ಪ್ರೀತಿಯಿಂದ ನಾನು ಎಷ್ಟು ಕಷ್ಟ ಬಂದ್ರೂ ಈ ಮನೆ ಒಳಗೆ ನಾನು ನಡ್ಲಿಕ್ಕತ್ತೀನಿ ಪರಮಾತ್ಮ, ನಡ್ಲಿಕ್ಕತ್ತೀನಿ. ಅವಾಗ ಪುಣ್ಯಾತ್ಮರೇ, ಈ ಸತಿಪತಿಗಳು ಒಂದಾಗಿ ಪ್ರೇಮ ವಾತ್ಸಲ್ಯದಿಂದ ಮಾತನಾಡ್ಕೊಂತ ಕುಂತಿದ್ರು. ಆದರೆ ನೆಗಣಿ ಮಕ್ಕಳಿಗೆ ನೋಡೋದಾಗಲಿಲ್ಲ. ಒಬ್ಬರದ ಸಂಸಾರ ಚೆನ್ನಾಗಿ ನಡೆದಿತ್ತು, ಚಲೋ ದಂಪತಿಗಳು ಇದ್ರು ಅಂದರೆ ಒಬ್ಬೊಬ್ಬರಿಗೆ ನೋಡೋದಾಗಲ್ರಿ. ಕಿಚ್ಚಿನೊಳಗೆ ಎಲ್ಲದಕ್ಕಿಂತ ದೊಡ್ಡ ಕಿಚ್ಚ ಯಾವಾದ್ರಿ? ಹೊಟ್ಟಿ ಕಿಚ್ಚ. ಹೊಟ್ಟಿ ಕಿಚ್ಚು ಇರಬಾರ್ದು ಪುಣ್ಯಾತ್ಮರೇ. ಹುಚ್ಚ ಭರಮ ಹೇಮರೆಡ್ಡಿ ಮಲ್ಲಮ್ಮರು ಒಂದ ಮನಸ್ಸಿನಿಂದ ಪ್ರೀತಿಯಿಂದ ಮಾತಾಡಿದ್ದು ನೆಗಣಿ ಮಕ್ಕಳಿಗೆ ನೋಡೋದಾಗಲಿಲ್ಲ, ಆಗಲಿಲ್ಲ. ಅತ್ತಿ ಸಮೀಪಕ್ಕೆ ಹೋಗಿ ಅತ್ತಿ ಪದಮಮ್ಮಗೆ ಹೇಳ್ತಾರೆ ನೆಗಣಿ ಮಕ್ಕಳು, ಅತ್ತೆವ್ರ, ಓ ಅತ್ತೆವ್ರ, ಏನೈತ್ರೆ ನೋಡ್ರಿ ಆ ರಂಡಿ ಮಲ್ಲಿ ಗಂಡನ ತೆಲಿಗೆ ಏನು ವರ್ಷಾಳು, ಏನು ಜಾದು ಟೋಣ ಮಾಡ್ಯಾಳು, ಎಷ್ಟು ನಕ್ಕೋತ ಮಾತಾಡ್ಲಕತ್ತಾರ ನೋಡ್ರಿ ಅತ್ತೆವ್ರಲ್ಲಿ. ಕುಲು 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 ನಕ್ಕೋತ ಮಾತಾಡ್ಲಕತ್ತಾರ. ಅತ್ತೆವ್ರ, ಈ ಮನೆ ಕೆಲಸ ಯಾರು ಮಾಡೋರು? ಹಿಂಗೆ ಅವರು ನಕ್ಕೋತ ಕುಂತ್ರ ಮನೆ ಕೆಲಸ ಯಾರು ಮಾಡೋರು ಅತ್ತೆವ್ರ ಅಂತ ಅತ್ತಿಗೆ ತಲೆ ತುಂಬ್ತಾರೆ. ಚಾಡಿ ಹೇಳ್ತಾರೆ. ಚಾಡಿ ಚುಗುಲಿ ಅವ್ರದ ಮಾತು ಕೇಳಿ ಅತ್ತಿ, ಅವ್ರದ ಮಾತು ಕೇಳಿ ಅತ್ತಿಯನ್ನ ಆ ದಂಪತಿಗಳ ಕುತ್ತ ಆ ಕೋಲಿಗೆ ಬಂದಂತಾರೆ. ಏನೇ ಮಲ್ಲಿ? ಓಹೋ ಅತ್ತೆವ್ರ, ಅತ್ತೆವ್ರ ನಮಸ್ಕಾರಿ. ಪದ್ಮ, ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಏನಾಯ್ತ್ರಿ ಅತ್ತೆವ್ರ? ಇಲ್ಲ, ಇವತ್ತ ಗಂಡನ ಜೊತೆಗೂಡಿ ಮಾತಾಡ್ಕೊತ ಕೂತ್ರ ಮನೆ ಕೆಲಸ ಯಾರು ಮಾಡೋರೆ? ಆಯ್ತ್ರಿ ಅತ್ತೆವ್ರ. ಇನ್ನು ಈಗ ಬಂದಾರಿ ಅವರು. ಒಂದೆರಡು ಮಾತು ಮಾತಾಡ್ಕೊತ ಕುಂತಿದ್ದೇವ್ರಿ ಅತ್ತೆವ್ರ. ನೀವು ಏನೂ ಮಾಡಬೇಡ್ರಿ ಅತ್ತೆವ್ರ, ಈ ಮನೆ ಕೆಲಸ ಎಲ್ಲ ನಾ ಮಾಡ್ತೀನಿ, ನನ್ನ ಮೇಲೆ ಒಪ್ಪಿಸಿಬಿಡ್ರಿ, ನಾ ಮಾಡ್ತೀನಿ, ನಾ ಎಲ್ಲ ನಂಗೆಲ್ಲ ಮಾಡ್ತೀನಿ. ನಡಿ ನೋಡ ಮನೆಗೆ ಹೊರಗಂತ ಬೆದರಿಸಿದಳು ಮಲ್ಲಮ್ಮ. ಅತ್ತಿಯ ಹೆದರಿಕೆಗಾಗಿ, ಅತ್ತಿಯ ಭಯ ಉಂಟಾಗಿ ಅದ ಕೋಲಿಂದ ಬಂದು
ತನ್ನ ಮುಂದಿನ ಮನೆಯ ಕಾಯಕ ಮಾಡ್ಕೊಂತ ಕುಂತಳು. ಆ ಹುಚ್ಚು ಮಗನಿಗೆ ಅಂತಾಳ ಪದಮಮ್ಮ, ಏನೇ ಮತ ಮಂದ ಬುದ್ಧ ಹುಡುಗ ಭರ್ಮ, ಏ ಹುಚ್ಚ ಅಂತಾಳ ತಾಯಿ. ಏನು ಬೇ ಅಮ್ಮ, ಏನು ಏನೋ ನಿನಗೆ ಮೊನ್ನೆ ತಾಕೀತು ಮಾಡಿದಿಲ್ಲ ಏನಂತ? ಆ ಮಲ್ಲಿಗೆ ಮುಟ್ಟಬೇಡ, ಮಲ್ಲಿ ಜೊತೆಗೂಡಿ ಮಾತಾಡಬೇಡ ಅಂತ ಮೊದಲೇ ನಿನಗೆ ತಾಕೀತು ಮಾಡಿಲ್ಲ? ಇವತ್ತ ಕೊನೆ ನಿನಗೆ ಖಬರ್ದಾರ್, ಇವತ್ತು ಕೊನೆ ಮಾತು ಹೇಳತ್ತ. ಇವತ್ತಿನ ಹಿಡಿದು ಮುಂದೆ ನೀ ಮಲ್ಲಿಗೆ ಮುಟ್ಟಿದಿ, ಮಲ್ಲಿ ಕೂಡ ಮಾತಾಡಿದಿ ಅಂದ್ರೆ ನೋಡಂತಾಳು ತಾಯಿ. ಅಲ್ವೇಯವ್ವ, ನನ್ನ ಹೆಂಡತಿಗೆ ಮುಟ್ಟಬೇಡ ಅಂತ್ಯ? ಮುಟ್ಟಬೇಡ, ನನ್ನ ಹೆಂಡತಿ ಕೂಡ ಮಾತಾಡಬೇಡ. ಹಾಗಾದ್ರವ ನಾವೊಂದು ಮಾತು ಹಿಂಗಂದ್ರೆ ಏನತ್ಯೋ? ನನ್ನ ಹೆಂಡತಿ ಜೊತೆಗೂಡಿ ಮಾತಾಡಬೇಡಂತಿ, ನನ್ನ ಹೆಂಡತಿಗೆ ಮುಟ್ಟಬೇಡತ್ತಿ ಅಂದ್ರೆ ನಾಳೆ ಹಿಡಿದು ನೀನು ಅಪ್ಪನ ಕೂಡ ಮಾತಾಡೋದಿಲ್ಲ, ಅಪ್ಪಗೆ ಮುಟ್ಟೋದಿಲ್ಲ. ನನಗೆ ಹಂಗೆ ಬಂಧನ ಹಾಕ್ತಿಲ್ಲ, ನಾನು ನಿನಗೆ ಬಂಧನ ಹಾಕ್ತೀನಿ. ಏನೋ ಹುಚ್ಚ, ನನಗೆ ಬುದ್ಧಿ ಕಲಿಸ್ತ್ಯಾ? ಮಗನಿಗೆ ಅಂತಾಳೆ, ಬೆದರಿಸ್ತಾಳೆ. ಖಬರ್ದಾರ ಅಂದಳು. ಆ ರಂಡಿ ಮಲ್ಲಿ ಏನು ಮಾಡಾಳೋ, ನೀ ಅಕ್ಕಿಯಿಂದ ಬಾಜು ಹಿಡಿದು ಕುಣಿತಿ. ಆವಾಗ ಪುಣ್ಯಾತ್ಮರೇ ಹುಚ್ಚ ಭರಮ, ಅಮ್ಮ ಆ ಮಲ್ಲಿ ಮನಿ ಒಳಗೆ ರಾಕ್ಷಸ ಇದ್ದಂಗೆ ದೆವ್ವ ಇದ್ದಂಗೆ ಅದಾಳ. ಅಕ್ಕಿ ಬೆನ್ನ ನೀ ಹತ್ತಿದಿ. ಭರಮಂತನ, ಅವ್ವ ನನ್ನ ಹೆಂಡತಿಗೆ ರಾಕ್ಷಸ ದೆವ್ವ ಅನ್ಬೇಡ್ರಿ, ನೀವು ಮನೆ ಒಳಗೆ 3 ಮಂದಿ ಮಾ ಭಯಾನಕ ದೆವ್ವ ಇದ್ರಿ, ನಮ್ಮ ಮನೆ ಒಳಗೆ ನೀವೇ ಇದ್ರಿ ದೆವ್ವ 3 ಮಂದಿ ಅಂತಾನೆ. 3 ಮಂದಿ. ಅವಾಗ ಪುಣ್ಯಾತ್ಮರೇ ಈ ಹುಚ್ಚ ಭರಮನ ಮಾತು ಏನು ಕೇಳದಂತ ತಿಳ್ಕೊಂಡು, ನಡೀಲಿದಂತ ತಿಳ್ಕೊಂಡು ಮಗನಿಗೆ ಬೆದರಿಸಿದಳು. ಮಗನು ಊರ್ಪಾಟಿ ಮಾತಾಡದ ಮಾತ ಎದಿಗೆ ಶಿಡ್ಲು ಬಡ್ದಂಗಾಗಿತ್ತು ತಾಯಿಗೆ. ನನಗಿವತ್ತ ನನ್ನ ಮಗನು ಎದುರು ನಿಂತು ಮಾತಾಡದ. ನಾನು ಹೆಂಡತಿ ಕೂಡ ಮಾತು ಬಿಟ್ರೆ, ನಾನು ಹೆಂಡತಿಗೆ ಮುಟ್ಟಲಾರ್ದ, ನೀನು ನಾನು ಹಿಡಿದ ಅಪ್ಪಗೂ ಮುಟ್ಟುವುದಿಲ್ಲ, ಮಾತಾಡೋದಿಲ್ಲ ಅಂತ ನಂತ ಮಗ ಅದೇ ಸಿಟ್ಟಿನೊಳಗ, ಅದೇ ತಾವದೊಳಗ ಸಿಟ್ಟಿನಾಗ ಬಂದಳು. ಮಲ್ಲ ಮಗ ಅಂತಾಳ, ಏ ಮಲ್ಲಿ, ಇವತ್ತಿನ ಹಿಡಿದು ನೀ ಮನೆಗೆ ಬರೋದಿಲ್ಲ, ನೀನು ಇವತ್ತಿನ ಹಿಡಿದು ಮನೆಗೆ ಬರೋದಿಲ್ಲ, ಈ ಮನೆ ಮುಖ ನೋಡೋದಿಲ್ಲ. ನೀನು ಅಡವಿ ಒಳಗ ಇರಬೇಕು, ಗೋಗಳ ರಕ್ಷಣೆ ಮಾಡುತ್ತಾ. ನೀನು ಬಂದ್ರೆ ಬುತ್ತಿಗಟ್ಟು ಬರಬೇಕು, ಮತ್ತ ಸರ್ರನೆ ಹೋಗಿಬಿಡ್ಬೇಕು ದನಗಳ ಕೈಲಕ್ಕ. ರಾತ್ರಿ ಮುಕ್ಕಮ್ಮ ಕಾಡು ಅರಣ್ಯದಲ್ಲಿ ಗುಡ್ಡದಲ್ಲೇ ನೀನು ಅಲ್ಲೇ ವಾಸ ಮಾಡಬೇಕು. ಮನೆಗೆ ಬಂದಿಗಿಂದಿ ಅಂದ್ರೆ ನೋಡಂದಳತ್ತೆ, ಮನೆಗೆ ಬಂದಿಗಿಂದಿ ಅಂತ. ಮಲ್ಲಮ್ಮ ಅಂತಾಳೆ, ಅತ್ತೆಯವರೇ ಈ ಸತಿಪತಿಗಳ ಒಂದಾದ ಮನಸ್ಸವನ್ನು ಮುನಿಸ್ಬೇಡ್ರವ, ನಮ್ಮ ಈ ಸತಿಪತಿಗಳನ್ನು ಅಗಲಿಸ್ಬೇಡ್ರಿ ತಾಯಿಯವರೇ, ಅಗಲಿಸ್ಬೇಡ್ರಿ. ನೀವೆಷ್ಟು ಹೇಳ್ತೀರಿ, ನೀವು ಏನು ಎಷ್ಟು ಹೇಳ್ತೀರಿ ಎಲ್ಲ ಕಾಯಕ ಮಾಡ್ತೀನಿ. ನೀವು ಎಷ್ಟು ಬೈದ್ರು ಎಷ್ಟು ಹೊಡೆದ್ರು ನಾನು ಸಿಟ್ಟಾಗಂಗಿಲ್ಲ ಅತ್ತೆಯವರೇ. ನನಗೆ ನನ್ನ ಗಂಡನ ಬಿಟ್ಟು ಅಗಲಿಸಬೇಡ್ರಿ ಅತ್ತೆಯವರ, ನನ್ನ ಗಂಡನ ಜೊತೆಗೂಡಿ ನನ್ನನ್ನು ಅಗಲಿಸಬೇಡ್ರಿ ಅತ್ತೆಯವರ. ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ದರ್ಶನ ಮಾಡ್ತೀನಿ ಅತ್ತೆಯವರ. ನಮಗೆ ಅಗಲಿಸಬೇಡ್ರಿ ಅತ್ತೆಯವರ, ಅಗಲಿಸಬೇಡ್ರಿ. ಏ ಮಲ್ಲಿ, ನೀ ಕಾಲಿಗೆ ಬಿದ್ದರೆ ನನಗೆ ಕರುಣ ಬರಂಗಿಲ್ಲ. ನೀ ಎಷ್ಟು ಅತ್ತ ಕರೆದು ಹೇಳಿದ್ರು ನನಗೆ ಕರುಣ ಬರೋದಿಲ್ಲ. ಮನೆಗೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ತಗೋ ನಿನ್ನ ಉಟ್ಕೊಳ್ಳೋ ಶೀರಿ, ತಗೋ ನಿನ್ನೆಲ್ಲ ಹೊಸಗಳು ಹಾಸ್ಗಳು, ಮನೆಗೆ ಬಂದಿಗಿಂದಿ ಖಬರ್ದಾರ್ ಅಂದಳು. ಪುಣ್ಯಾತ್ಮರೇ, ಮಹಾಸಾಧ್ವಿ, ಮಹಾಪತಿವರ್ತ ಹೇಮರೆಡ್ಡಿ ಮಲ್ಲಮ್ಮ, ಈ ಹುಚ್ಚ ಗಂಡನ ಕೂಡ ಮೆಚ್ಚಿ ನಾನು ಬಾಳ್ವೆ ಮಾಡಿದ್ರೆ ಇವತ್ತು ನಮ್ಮ ಸತಿಪತಿಗಳನ್ನ ಅಗಲಿಸಿದ್ರಲ್ಲ ತಾಯಿ ಅಂತ ತಿಳ್ಕೊಂಡು ದುಃಖ ಮಾಡುತ್ತಿದ್ದಾಳೆ, ದುಃಖ ಮಾಡುತ್ತಿದ್ದಾಳೆ. ಆ
ಸವ್ವಾಸಿಲ್ಲದ ಈ ಸತಿಯಳು ಪತಿಯ ಸವ್ವಾಸ ಇಲ್ಲದ ಈ ಸತಿಯಳು ಕಾಡ ಪಾಲಾದಂತೆ ನನ್ನ ಅತ್ತಿ ನನಗೆ ಕಾಡು ಅರಣ್ಯ ಪಾಲಾಗಿ ಹೋಗಂತಾಳಲ್ಲ ಅಂತ ದುಃಖ ಮಾಡಿ ಆಳ್ತಿದ್ದಾಳೆ. ಪತಿಯ ಇಲ್ಲದ ಈ ನನ್ನ ಸಂಸಾರ ಪತಿನ ಅಗಲಿ ಹೋದ ನನ್ನ ಈ ಸಂಸಾರ ಕಾಡು ಪಾಲಾದಂತೆ ನನ್ನ ಜೀವನ ಚಂದ್ರನಿಲ್ಲದ ರಾತ್ರಿಯಂತೆ ಚಂದ್ರನಿಲ್ಲದ ರಾತ್ರಿಯಂತೆ ಕತ್ತಲಿ ಕವಿದು ಕೊಂಡಂತೆ ಸೂರ್ಯನಿಲ್ಲದ ಹಗಲಿನಂತೆ ದಟ್ಟವಾದ ಮೂಡು ಕವಿದು ಭಯಂಕರವಾಗಿತ್ತು ನನ್ನ ಜೀವನ. ಆ ಪತಿಯ ಅಗಲಿ ನಾನು ಕಾಡಾರಣ್ಯಕ್ಕೆ ಹೋದರೆ ಕಾಡಾರಣ್ಯದಲ್ಲಿ ಒಂದು ಹಸುವು ತನ್ನ ಮಗುವಿಯನ್ನು ಕಳೆದುಕೊಂಡಾಗ ಒಂದು ಆಕಳ, ಹಸು ಅಂದ್ರೆ ಆಕಳ, ಒಂದು ಆಕಳ ತನ್ನ ಕರಿಗೆಯನ್ನ ಕಳ್ಕೊಂಡು ಆ ತಾಯಾದ ಆಕಳವನ್ನ ಈ ನನ್ನ ಮಗನು ಎಲ್ಲಿಗೆ ಹೋಗಿರ್ಬೇಕು ಅಂತ ಹಂಬಾ ಹಂಬಾ ಅಂತ ಹೆಂಗ ಕೂಗುತ್ತದಲ್ಲೋ ಅದರಂತೆ ನನ್ನ ಜೀವನ ಆಯ್ತಲ್ಲ ಅಂತಾಳ. ಅತ್ತೆಯವರೇ, ದಯವಿಟ್ಟು ನನ್ನ ಪತಿನ ನನ್ನನ್ನು ಅಗಲಿಸಬೇಡ್ರಿ ಅಂತ ಶರಣ ಮಾಡ್ತಾಳ, ಶಿರಗೊಡ್ಡಿ ಬೇಡ್ತಾಳ. ಕರುಣನಿಲ್ಲದ ಖಟಕತಿ. ಆಗ ಪುಣ್ಯಾತ್ಮರೇ, ಬಂದುದು ಬರಲಿ, ಸದ್ಗುರುವಿನ ದಯ ಇರಲಿ ಅಂತ ತಿಳ್ಕೊಂಡು ನೆಗಣಿ ಮಕ್ಕಳಿಗೆ ಕರುಣ ಬರಲಿಲ್ಲ, ಅತ್ಯಾದ ಪದಮಮ್ಮನಿಗೆ ಕರುಣೆ ಬರಲಿಲ್ಲ. ಮೊಲ್ಲಮಗೆ ಮನೆ ಹೊರಗೆ ಹಾಕಿದರು. ದನಗಳು ಸಹಿತ ಮನೆಗೆ ತರುವುದಿಲ್ಲ. ಅಲ್ಲೇ ಒಂದು ಹುಲ್ಲ ಗುಡಿಸಲು ಹಾಕಿ ಆ ಕಾಡು ಅರಣ್ಯದಲ್ಲೇ ದನಗಳು ರಕ್ಷಣೆ ಮಾಡಿ ಅಲ್ಲೇ ನೀ ನಿತ್ಯ ನೇಮ ಅಲ್ಲೇ ಇರಬೇಕು ಹೋಗು ಅಂತ ಹಚ್ಚುಟ್ಟಿದ್ರು. ಹುಚ್ಚಾದ ಗಂಡ ಭರಮ ತನ್ನ ಮಡದಿಗೆ ನುಡಿದಂತ ಈ ತಾಯಿ ಬೃದ್ಧ ನುಡಿಗಳನ್ನು ಕೇಳಿ ಇವತ್ತೇ ನನ್ನ ಮಡದಿ ನನ್ನನ್ನು ಬಿಟ್ಟು ಅರಣ್ಯಕ್ಕೆ ಹೋಗಂತಾಳಲ್ಲ ನಮ್ಮವ್ವ. ಮಲ್ಲ, ಏ ನನ್ನ ಪ್ರೀತಿಯ ಮಡದಿ ನನ್ನ ಮಲ್ಲಮ್ಮ ಅಂತಾನೆ ಭರಮ ಕಣ್ಣೀರು ಸುರಿಸ್ತಿದ್ದಾನೆ. ಅವಾಗ ಮಲ್ಲಮ್ಮ, ಪತಿದೇವ ಪರಮಾತ್ಮ, ಇದೇ ನಂದು ನಿಂದು ಕೊನೆ ದರ್ಶನ. ಇವತ್ತು ನಿನ್ನನ್ನು ಅಗಲಿಸುವಂತ ಸಮಯ ಬಂದು ಒದಗುತ್ತಲ್ಲ ಪರಮಾತ್ಮ, ನಾನು ಹೋಗ್ತೀನಿ. ಅತ್ತಿ ಆಜ್ಞಾದಂತೆ ನಾನು ನಡ್ಕೊಂಡು ಹೋಗ್ತೀನಿ. ಪತಿದೇವ ಪರಮಾತ್ಮ. ಪುಣ್ಯಾತ್ಮರೇ ಕೈಯಲ್ಲಿ ಬಡಿಗೆಯನ್ನು ಹಿಡಿದುಕೊಂಡು ಉಟ್ಟ ಸೀರೆ ಮೇಲೆ ಒಂದು ಸೀರೆಯನ್ನು ತಗೊಂಡು ಕಟ್ಟಿದಂತ ತಂಗಳ ತುಕುಡಿ, ಹಳಚಿದ ನುಚ್ಚ, ಹುಳಿ ಜಟ್ಟ ಅಂಬಲಿ ಅದನ್ನು ಬುತ್ತಿ ಕಟ್ಟಿಕೊಂಡು ಮಲ್ಲಮ್ಮ ಕಾಡಾರಣ್ಯಕ್ಕೆ ಹೋಗ್ತಿದ್ದಾಳೆ. ಶ್ರೀಗಿರಿ ಮಲ್ಲಿಕಾರ್ಜುನನೇ, ಶ್ರೀಗಿರಿ ಮಲ್ಲಿಕಾರ್ಜುನನೇ, ಈ ಕಾಡು ಅರಣ್ಯದಲ್ಲಿ ನನ್ನ ರಕ್ಷಣೆ ಮಾಡುವ ಗುರುವೇ ನೀನೇ.
ಆ ಆ ಹೆಣ್ಣ ಬಾಲಿಯಾದ ನಾನು ಈ ಗುಡ್ಡ ಬೆಟ್ಟ ಅಡವಿ ಆರಣದೊಳಗೆ ನಾನು ಹ್ಯಾಂಗ ತಗಿಲಿ ನನ್ನ ಜೀವನ ನಾ ಹ್ಯಾಂಗ ಬದುಕಲಿ ನನ್ನ ಜೀವನ ಮಲ್ಲಿಕಾರ್ಜುನ ಪರಮಾತ್ಮ ನೀನೇ ನನ್ನ ರಕ್ಷಣಾ ನೀನೇ ನನ್ನ ರಕ್ಷಣಾ ಪರಮಾತ್ಮ ಪರಮಾತ್ಮ ಪರಮಾ ಮಹಾಶಿವ ಶರಣಿ ಹೇಮರೆಡ್ಡಿ ಮಲ್ಲಮ್ಮ ಹೋಗುವಾಗ ತನ್ನ ಪತಿಯಾದ ಪರದೈವ ಪರಮಾತ್ಮ ಗಳಂಕರ ಅಳುತ್ತದನ್ನ ಕಣ್ಣಿಂದ ನೋಡಿ ದೂರಿಂದ ಕೈ ಮಾಡ್ತಾಳೆ. ಪತಿದೇವ ಪರಮಾತ್ಮ ಆ ಮನೆ ದೇವರ ನಮ್ಮ ಮಲ್ಲಿಕಾರ್ಜುನ ನನಗೆ ನಿನಗೆ ಯಾವಾಗ ಕೂಡಿಸ್ತಾನೋ ಪರಮಾತ್ಮ. ಹೋಗುವಾಗ ಗಂಡನ ಮುಖವನ್ನು ನೋಡಿ ಪರಮಾತ್ಮನಿಗೆ ತನ್ನ ಪತಿನೇ ಪರಮಾತ್ಮನಿಗೆ ಕೈಯನ್ನು ಮಾಡಿ ಮಲ್ಲಮ್ಮ ಕಾಡರಣ್ಯಕ್ಕೆ ಹೋಗಿಬಿಡ್ತಿದ್ದಾಳೆ. ಕಾಡರಣ್ಯಕ್ಕೆ ಹೋಗಿಬಿಡ್ತಿದ್ದಾಳೆ. ಕಾಡ ಅರಣ್ಯದಲ್ಲಿ ಬಂದು ಸದಾವನ ಧ್ಯಾನ ಸದಾವ ಮಲ್ಲಿಕಾರ್ಜುನನ ಧ್ಯಾನವನ್ನ ಮಾಡುತ್ತಾ ತನ್ನ ನಿತ್ಯ ನೇಮ ಸತ್ಯ ಶುದ್ಧವಾದ ಕಾಯಕ ಗೋಗಳ ರಕ್ಷಣೆಯನ್ನ ಮಾಡುತ್ತಾ ಅಡವಿಯಲ್ಲಿ ಹೋಗಿ ತನಗ ಬಂದ ಈ ಕಷ್ಟವನ್ನ ಪರಮಾತ್ಮ ಮಹಾಪತಿವರ್ತಾದ ಸೀತಾದೇವಿಗೆ 14 ವರ್ಷ ವನವಾಸ ಕೊಟ್ಟಿ ಪತಿ ರಾಮನ ಲಗಸಿ ಪತಿ ರಾಮನ ಅಗಲಸಿ ಲಂಕೆದೊಳಗ ಹೋಯ್ದು ಇಟ್ಟಿ ಸೀತಾಮಾತೆಗೆ ಬಂದಿಲ್ಲ ದುಃಖ ಅಂತಾಳ ಮಲ್ಲಮ್ಮ. ಆದಿಶಕ್ತಿ ಸೀತಾದೇವಿ ಪ್ರಭು ರಾಮಚಂದ್ರನ ಬಿಟ್ಟು ಲಂಕಾದೊಳಗೆ ಕೂತಿಲ್ಲೇನು. ಆ ಸೀತಾದೇವಿ ಲಂಕಾದೊಳಗೆ ದಶಕಂಠ ರಾವಣನ ಆಧೀನದೊಳಗೆ ಎಷ್ಟೋ ವರ್ಷ ದಿನ ತೆಗೆದಿಲ್ಲೇನು. ನಾನು ತೆಗಿಬೇಕಂತಾಳೆ. ನಾನು ತೆಗಿಬೇಕು. ಮಹಾ ಜಗದಾಮಣಿ ಮಹಾ ಋಷಿಗಳಲ್ಲಿ ಶ್ರೇಷ್ಠವಾದ ಋಷಿ ಜಮದಾಗ್ನಿ ಋಷಿಯ ಮಹಾ ಸಾಧ್ವಿ ರೇಣುಕಾ ಎಲ್ಲಮ್ಮನೆಗೆ ಶಾಪ ಕೊಟ್ರೆ ಮಹಾರೋಗ ಉಂಟಾಗಿ ಮಾತಂಗಿ ಮಾದರ ಮನಿ ಒಳಗ ಆದಿಶಕ್ತಿ ರೇಣುಕಾ ದಿನವ ತೆಗೆದಿಲ್ಲವೇ. ಮಲ್ಲಮ್ಮ ಹಿಂದಿನ ವಿಚಾರ ಮಾಡ್ತಾಳೆ. ಇಂತಿಂತ ದೇವತೆಗಳಿಗೆ ದುಃಖ ಬಿಟ್ಟಿಲ್ಲ, ನನಗೆ ಹಂಗ ಬಿಟ್ಟಿತ್ತು ಅಂತಿದ್ದಾಳೆ. ಸತ್ಯ ನಡೆದ ಸತ್ಯ ಹರಿಶ್ಚಂದ್ರನ ಮಡದಿ ಸತ್ಯ ಸತ್ಯ ನಡೆದ ಸತ್ಯ ಹರಿಶ್ಚಂದ್ರನ ಮಡದಿ ತಾರಾಮತಿ ಗಂಡ ಮಾರಿದರ ಬಿಡಲಿಲ್ಲಕ್ಕಿ ಭಕ್ತಿ. ಸದ್ಗುಣದಿ ಮನವ ತ್ವಳಿರಮ್ಮ ಸದ್ಗುಣದಿ ಮನವ ತ್ವಳಿರಮ್ಮ ಗಂಡನೆ ಪರಮಾತ್ಮನೆಂದು ತಿಳಿರವ್ವ.
ಸೀತಾ ಸಾವಿತ್ರಿ ಸತಿ ಅನುಸೂಯ ಸೀತಾ ಸಾವಿತ್ರಿ ಸತಿ ಅನುಸಯ್ಯ ಗಂಡನಿಗಾಗಿ ಗುಡ್ಡಗಾಡ ತಿರುಗಿಲೇನೋ ದೇವಾ ಸೀತಾ ಸಾವಿತ್ರಿ ಸತಿ ಅನುಸಯ್ಯ ಗಂಡನಿಗಾಗಿ ಗುಡ್ಡಗಾಡ ತಿರುಗಿಲೇನೋ ಮಲ್ಲಿಕಾರ್ಜುನ ಸದ್ಗುಣಾದಿ ಮನ ತೊಳಿರ್ಯವ್ವ ಸದ್ಗುಣಾದಿ ಮನ ತೊಳಿರ್ಯವ್ವ ಗಂಡನೆ ದೇವರೆಂದು ತಿಳಿರಮ್ಮ ಗಂಡನೆ ದೇವರಂದು ತಿಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಗಂಡನೆ ದೇವರೆಂದು ತಿಳಿರವ್ವ ನಿಮ್ಮ ಗಂಡನೆ ದೇವರೆಂದು ತಿಳಿರವ್ವ ಸೀತಾ ಸದ್ಗುಣಾದಿ 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 ಮನ ತೊಳಿರಿ ದೇವ್ವ ಗಂಡನೆ ದೇವರೆಂದು ತಿಳಿರಮ್ಮ ನಿಮ್ಮ ಗಂಡನೆ ದೇವರೆಂದು ತಿಳಿರಮ್ಮ ಸೀತಾ ಸಾವಿತ್ರಿ ಸತಿಯನುಸೂಯ ಗಂಡನಿಗಾಗಿ ತಿರುಗಿರೋ ಗುಡ್ಡಗಾರ ಸೀತಾ ಸಾವಿತ್ರಿ ಸತಿಯನುಸೂಯ ಗಂಡನಿಗಾಗಿ ತಿರುಗಿರೋ ಗುಡ್ಡಗಾರ ಪತಿವರತ್ಯಾರಿವರು ಪತಿವರತ್ಯಾರಿವರು ನಮ್ಮ ಗಂಡನೆ ದೇವರೆಂದು ತಿಳಿರವ್ವ ನಿಮ್ಮ ಗಂಡನೆ ದೇವರೆಂದು ತಿಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಸದ್ಗುಣಾದಿ ಮನ ತೊಳಿರವ್ವ ಗಂಡನೆ ದೇವರೆಂದು ತಿಳಿರವ್ವ ನಿಮ್ಮ ಗಂಡನೆ ದೇವರೆಂದು ತಿಳಿರಮ್ಮ ನನ್ನ ಗಂಡ ಹಂತಾವ ಹಿಂತಾವನೆಂದು ಅಪಹಾಸ ಮಾಡಲಿ ಬೇಡೆಂದೆಂದು ನನ್ನ ಗಂಡ ನಿನ್ನ ಗಂಡ ನನ್ನ ಗಂಡ ಹಂತಾವ ಹಿಂತಾವನೆಂದು ಅಪಹಾಸ ಮಾಡಲಿ ಬೇಡೆಂದೆಂದು ಮಲ್ಲಮ್ಮನ ಗಂಡ ಇದ್ದ ಮಲ್ಲಮ್ಮನ ಗಂಡ ಇದ್ದ ಅವ ಹುಚ್ಚ 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 ಆಕಿ ಭಕ್ತಿ ಇತ್ತೋ ಎಟ್ಟು ಸ್ವಚ್ಛ ಮಲ್ಲಮ್ಮನ ಭಕ್ತಿ ಇತ್ತೋ ಎಟ್ಟು ಸ್ವಚ್ಛ ಸದ್ಗುಣಾದಿ ಮನ ತೊಳಿರವ್ವ ಗಂಡನೆ ದೇವರೆಂದು ತಿಳಿರವ್ವ ನಿಮ್ಮ ಗಂಡನೆ ದೇವರೆಂದು ತಿಳಿರಮ್ಮ ತಾರಾಮತಿ ಗಂಡ ಮಾರಿದರ ಬಿಡಲಿಲ್ಲ ಭಕ್ತಿ ಗಂಡ ಮಾರಿದರ ಬಿಡಲಿಲ್ಲಕ್ಕಿ ಭಕ್ತಿ ಭಕ್ತಿ ಬಸವ ನಿನ್ನಿಂದೆ ಬಸವ ನಿನ್ನಿಂದೆ ಪತಿವರತ್ಯಾರ ನಾಡಿದು ಸದ್ಗುಣಾದಿ ಮನ ತೊಳಿರವ್ವ
ಗಂಡನ ದೇವರೆಂದು ತಿಳಿರವ್ವ ನಿಮ್ಮ ಗಂಡನ ದೇವರ ತಿಳಿರವ್ವ ಓ ತಿಳಿರವ್ವ. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀಗೇನ ಸಿದ್ಧ ಮಹಾರಾಜ್ ಕಿ ಜಯ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇವಿ ಮಾತಾ ಕಿ ಜಯ. ಮಲ್ಲಮ್ಮನ ಗಂಡ ಇದ್ದ ಹುಚ್ಚ, ಆದರೂ ಆಕಿ ಭಕ್ತಿ ಅಂತ ಸ್ವಚ್ಛ. ಕಾಡ ಅರಣ್ಯಕ್ಕೆ ಹೋಗ್ಯಾಳೆ, ಹಿಂದಿನ ಪತಿವರ್ತ್ಯರದ ನೆನಪು ಮಾಡ್ತಾಳೆ. ನನಗೆ ಕಷ್ಟ ಬಂದದಂತ ಹಿಂಗೇನಿಲ್ಲ, ಸೀತಾದೇವಿಗೂ ಬಂದದೆ. ಜಮ್ನಾಗ್ನಿ ಋಷಿ ಧರ್ಮ ಪತ್ನಿ ರೇಣುಕಗನು ವನವಾಸ 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 ಬಂದದೆ. ತ್ರೇತಾಯುಗದಲ್ಲಿ ಸತ್ಯ ಹರಿಶ್ಚಂದ್ರನ ಧರ್ಮಪತ್ನಿ ತಾರಾಮತಿಗೂ ಕಷ್ಟ ಬಂದದ. ನನಗ್ಯಾಕೆ ಬರಬಾರ್ದು ಭಗವಂತ? ಏ ವಿಧಿ, ವಿಧಿಗೆ ಬಲ್ಲವರು ಯಾರಿಲ್ಲ. ಈ ವಿಧಿಗೆ ಬಲ್ಲವರು ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಆದರೆ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಮೇಲೆ ಬಂದಂಥ ಈ ಅಪಾರ ದುಃಖಗಳಲ್ಲಿ ಮನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬಂದುದು ಬರಲಿ ಮಲ್ಲಿಕಾರ್ಜುನನ ಆಶೀರ್ವಾದ ಒಂದಿದ್ದರೆ ಸಾಕಂತ ಇತ್ತ ಅಡವಿ ಒಳಗೆ ಉಳ್ಕೊಂಡಾಳ. ಪುಣ್ಯಾತ್ಮರೇ, ಅಡವಿ ಒಳಗೆ ಉಳ್ಕೊಂಡಾಳ. ಶ್ರೀಗಿರಿ ಮಲ್ಲಿಕಾರ್ಜುನ ಪರಮಾತ್ಮನು ಭಕ್ತಿ ಪರೀಕ್ಷಕ್ಕಾಗಿ ಹರನೆ ನರನಾಗಿ ಒಂದು ಜಂಗಮ ರೂಪವನ್ನು ಧಾರಣ ಮಾಡಿಕೊಂಡು ಹಣೆ ಮೇಲೆ ತ್ರಿಪುಂಡ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ, ಎದಿ ಮೇಲೆ ಒಂದು ಇಷ್ಟಲಿಂಗ ಧಾರಣವನ್ನು ಮಾಡಿಕೊಂಡು ಲಿಂಗ ಧಾರಣ ಎಲ್ಲಿ ಮಾಡ್ಕೋಬೇಕು? ಭಾಳ ಮಂದಿ ನೋಡಿದನ ಈ ಕಡೆ ಇರ್ತದ್ರಿ, ಹಿಂದೆ ಹಿಂಗೆ ಕೊಳ್ಳಾಗ ಹಾಕಿ ಸೈಡ್ಗೆ ಬಿರ್ತಾರೆ. ಕರಿ ಕುಂಡಿ ಚಪ್ಪಿಗೆ ಬರ್ತದದು. ಯಾರಾದರೂ ಲಿಂಗವಂತರು, ಲಿಂಗ ಸಮರಸ ಶಿವಯೋಗ ಸಾಧನ ಮಾಡೋರಿದ್ರೆ ನಮ್ಮ ಶರಣರು ಹೇಳ್ಯಾರ, ಅಂಗದ ಮೇಲೆ ಲಿಂಗ ಇರಬೇಕು, ಈ ಹೃದಯ ಮೇಲೆ ಲಿಂಗ ಇರಬೇಕು. ಇಲ್ಲೇ ಇರಬೇಕು ಲಿಂಗ, ಅದು ಹೃದಯ ಮೇಲೆ ಇರಬೇಕು. ಹಂಗ ಹರನೆ ನರನಾಗಿ ಜಂಗಮ ರೂಪವನ್ನು ಧಾರಣ ಮಾಡಿಕೊಂಡು ಹಣಿಗೆ ತ್ರಿಪುಂಡ, ಕೊರಳಲ್ಲಿ ರುದ್ರಾಕ್ಷಿ, ಇಷ್ಟಲಿಂಗ ಧಾರಣವನ್ನು ಮಾಡಿಕೊಂಡು ಕಾಲಲ್ಲಿ ಅವಾಗಿ ಕೈಯಲ್ಲಿ ಮುಂಗೈ ಜೋಳಿಗೆ ಬೆತ್ತವನ್ನು ಹಿಡ್ಕೊಂಡು ಇದೇ ಹೇಮರೆಡ್ಡಿ ಮಲ್ಲಮ್ಮನ ಸಿದ್ದಾಪುರ ಮನೆ ಮುಂದೆ ಹೋಗಿ ಭಿಕ್ಷಾಂಧಿ ಅಂತ ನಿತ್ತಾನ. ಭಿಕ್ಷಾಂಧಿ ನೆಗಣಿ ಮಕ್ಕಳು ನಾಗಮ್ಮ ಬಸಮ್ಮ ಮದ್ದಿನ ಟೈಮ ಮನೆಯಲ್ಲಿ ಚಲೋ ಚಲೋ ಅಡಿಗೆ ಮಾಡಿ ಕಮ್ಮಗುಂಡು ಹೊಟ್ಟಿಗೆ ಮುದ್ದಿ ಕಣ್ಣಿಗೆ ನಿದ್ದಿ ಮುಂಜಾನೆ ತಾನೇ ಬರ್ತದೆ ಮಗಂದ ಲದ್ದಿ. ಹೊಟ್ಟಿಗೆ ಮುದ್ದಿ ಬಿದ್ರೆ ಕಣ್ಣಿಗೆ ನಿದ್ದಿ ತಾನೇ ಬರ್ತದ್ರಿ. ಅದು ಕಮ್ಮಗುಂಡಾರ, ಮಂಚದ ಮೇಲೆ ಮನ್ಕೊಂಡಾರೆ, ಅತ್ತಿ ಒತ್ತಟ್ಟಿ ಮನ್ಕೊಂಡಾಳೆ. ಆದರ ಮನೆ ಮುಂದೆ ಬಂದ ಜಂಗಮನು ಭಿಕ್ಷಾಂಧಿ ಅಂತ ನಿಂತಾನೆ. ಅವಾಗ ನಾಗಮ್ಮ ಬಸಮ್ಮ ಮನ್ಕೊಂಡಲ್ಲೇ ಅಂತಾರೆ, ಯಾರು ಹೊರಗ ಒದರವರು ಯಾರು? ಯವಾ, ನಾವೊಬ್ಬ ಜಂಗಮ ಬಂದಿದ್ದೇನೆ. ಈ ಸಿದ್ದಾಪುರದಲ್ಲಿ ಒಂದು ದಾನದ ಮನೆಯಾದಂಥ ಸುದ್ದಿ ಕೇಳಿ ಇಲ್ಲಿ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಇರ್ತಾಳಂತ. ಬಂದ ಯೋಗಿ ಜಂಗಮರಿಗೆ ಪ್ರೀತಿ ಮಾಡಿ ದಾನ ಮಾಡ್ತಾಳಂತ. ಅದಕ್ಕೆ ನಾ ದಾನ ಬೇಡಲಿಕ್ಕೆ ಬಂದೀನಮ್ಮ, ದಾನ ನೀಡ್ರಿ, ನನಗೆ ಏನಾದರೂ ದಾನ ನೀಡ್ರಿ, ದಾನ ನೀಡ್ರಿ. ಮಕ್ಕೊಂಡಲ್ಲೇ ಅತ್ತಾರ, ಯಾರೋ ನೀನು ಯೋಗಿ ಜಂಗಮ, ನಿನಗೆ ದಾನ ನೀಡಬೇಕು. ಪುಣ್ಯ ಕಟ್ಕೋರಿವ, ಈ ಹೊಸದಿದ್ದ ಒಡಲಿಗೆ ಏನಾದರೂ ಅನ್ನಬೇಕು. ನಿಮ್ಮ ಮನೆ ಒಳಗ ದಾನಸೂರ್ ಅಂತ ಹೆಸರು ಸಾರಿದ, ಅದಕ್ಕಾಗಿ ನಾ ಬಂದೀನಿ, ದಾನ ನೀಡ್ರವ, ನನಗೆ ದಾನ ನೀಡ್ರಿ ಅಂತೆ. ಇಬ್ಬರು ನೆಗಣಿ ಮಕ್ಕಳು ಮಹಾದೇವಿ ನಾಗಮ್ಮ ಹೊರಗೆ ಬಂದರು. ದಪ್ಪಾದ ಜಂಗಮ
ತಲೆ ಮೇಲೆ ಜಟ, ಮುಖದ ಮೇಲೆ ದಾಡಿ, ತ್ರಿಪುಂಡ ರುದ್ರಾಕ್ಷಿ ಇಷ್ಟಲಿಂಗ ಧಾರಣವನ್ನು ಮಾಡಿಕೊಂಡು ಕಾಲಲ್ಲಿ ಅವಿಗೆ ಕೈಯಲ್ಲಿ ಮುಂಗೈ ಜೋಳಿಗೆ ಹಿಡ್ಕೊಂಡು ನಿಂತ. ಅವಾಗ ನಾಗಮ್ಮ ಬಸಮ್ಮ ಅಂತಾರೆ, ಏನೋ ಜಂಗಮ, ನಿನಗೆ ಯಾವ ಮನೆ ಸಿಕ್ಕಿಲ್ಲೇನೋ ದಾನ ಬೇಡ್ಲಿಕ್ಕೆ, ನಮ್ಮ ಮನೆಯೇ ಕಾಣಿಸ್ತೇನೆ ನಿನಗೆ? ನಡೆ ಹೋಗ ಕಡೆ ಅತ್ತ, ನಾವು ದಾನಾಗಿನ ಏನು ಮಾಡಂಗಿಲ್ಲ, ಹೋಗ ಕಡೆ. ಯವ್ವ ಹಾಂಗೆ ಮಾಡಬೇಡ್ರಿ ಯವ್ವ. ಮನೆ ಮುಂದೆ ಬಂದ ಜಂಗಮನಿಗೆ ಮರಳಿ ಹಸುಟಿ ಬೇಡದು ತಾಯಿಗಳ, ಏನಾದ್ರೂ ನಿಮ್ಮ ಮನ್ಯಾಗ ಇದ್ದುದು ನೀಡ್ರಿ, ನನಗೆ ಏನಾರು ಇದ್ದುದು ನೀಡ್ರಿ. ಏನೇ ಜಂಗಮ, ಎಷ್ಟು ಹೇಳಿದ್ರೆ ಕೇಳಿಸಲ್ಲೇನು? ಎಷ್ಟರೆ ಸೊಕ್ಕೈತೇವ ನಿನ್ನಲ್ಲಿ? ಎಷ್ಟು ದಪ್ಪ ಕಾಣಿಸ್ತಿ? ಒಂದು ಸತ್ತ ನಾಯಿ ಹೆಂಗೆ ಉಬ್ಬುತ್ತದ ಹಂಗೆ ಉಬ್ಬಿದಿ. ಅಡ್ಡ ಕಡದ್ರೆ 6 ಮೊಳ ಹಾಕ್ತಿ, ಉದ್ದ ಕಳೆದ್ರೆ 7 ಮೊಳ ಹಾಕ್ತಿ. ನಿನಗೆ ದುಡ್ಕೊಂಡು ತಿಲ್ಲಕ್ಕೆ ಬರಲ್ಲ ಏನು? ಕೈಕಾಲ ಮಹಾರೋಗ ಆಗ್ಯದ ನೋಡ್ರಿ. ಮನೆ ಮುಂದೆ ಬಂದ ಜಂಗ ಮನೆಗೆ ನೆಗೆಣೆ ಮಕ್ಕಳು ಮುಖದಿಂದ ಬ್ರಿದ್ದ ವಾಕ್ಯಗಳನ್ನು ನುಡಿಲಿಕ್ಕತ್ರು. ನುಡಿಯದಿರು ಆರನ್ನ ಮನಸ್ಸಿಗೆ ಬಂದಂತೆ, ನುಡಿಯದಿರು ಆರನ್ನ ಮನಸ್ಸಿಗೆ ಬಂದಂತೆ, ನಡೆಯದಿರು ಹಯದಲ್ಲಿ ಕುಂದ ಒಡೆಯದಿರು ಕಾಮಾದಿಗಳನ್ನು ಜಯಿಸು, ಕೈ ಹಿಡಿದು ಅನ್ನುಗುರಿಸುವ. ನಮ್ಮ ನಿಜಗುಣರು ಹೇಳ್ತಾ, ನಿಂದಿಸಿ ನುಡಿಯದಿರು ಆರು ಮನಸ್ಸಿಗೆ ಬಂದಂತೆ ಅಂದ್ರೆ, ನಿಂದಿಸಿ ನುಡಿಯದಿರು, ನಿಂದಿಸಿ ನುಡಿಯದಿರು ಆರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರು, ಇಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು ಎಂದು ಕೈ ಹಿಡಿದು ಗ್ರಹಿಸುವ. ಆ ಆ ಮನಿ ಮುಂದೆ ಬಂದ ಜಂಗಮನಿಗೆ ಒಂದೆಳಕ್ಕೆ ದಾನ ಮಾಡೋದಾಗಲಿಲ್ಲ ಅಂದ್ರೂ ಕೂಡ, ಯಪ್ಪ ಮತ್ತೊಂದು ಮನೆಯರಿ ಬಾಗಿಲು ತೋರಿಸ್ಬೇಕ್ರಿ, ಆ ಮನೆಗೆ ಹೋಗಲಿ ದಾನ ನೀಡ್ತಾರಂತ. ತಾವು ಮಾಡಲಿಲ್ಲ ಅಂದ್ರೆ ಇನ್ನೊಬ್ರು ಮಾಡೋರು ಮನೆಯರಿ ತೋರಿಸ್ಬೇಕಂತ ನಮ್ಮ ಹಿರಿಯರು ಹೇಳುತ್ತಾರೆ. ಆದರೆ ಮನೆಗೆ ಬಂದ ಯೋಗಿ ಜಂಗಮರಿಗೆ ಬೇಡಿ ಭಿಕಾರಿಗಳಿಗೆ ಮಾತಾಡಬಾರ್ದು. ಇದೇ ಶಬ್ದವೇ ಸೂತಕಾಗ್ತದೆ. ಆಚಾರವಿಲ್ಲದ ನ್ಯಾಲಿಗೆ, ಅವು ನೆಗೆಣೆ ಮಕ್ಕಳಿಗೆ ಅತ್ತಿಗೆ ಆಚಾರ ಇಲ್ಲಲ್ಲ, ಸಂಸ್ಕಾರ ಇಲ್ಲ. ಅದಕ್ಕೆ ನಮ್ಮ ದಾಸರು ಹೇಳುತ್ತಾರೆ, ಆಚಾರವಿಲ್ಲದ ನ್ಯಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನ್ಯಾಲಿಗೆ, ವಿಚಾರವಿಲ್ಲದೆ ಪರರ ದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನ್ಯಾಲಿಗೆ. ಆಚಾರವಿಲ್ಲದ ನ್ಯಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನ್ಯಾಲಿಗೆ, ವಿಚಾರವಿಲ್ಲದೆ ಪರರ ದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನ್ಯಾಲಿಗೆ. ಯಪ್ಪ ನ್ಯಾಲಿಗೆ ಉದ್ದು ಬಿಡಬೇಡಪ್ಪ, ನ್ಯಾಲಿಗೆ ಉದ್ದು ಬಿಡಬೇಡ. ಜರ ವಿಚಾರ ಮಾಡಿ ಮಾತಾಡಬೇಕು. ನಾನು ಮಾತಾಡುವ ಮಾತು ಏನಾಗ್ತದ್ರ ಅರ್ಥ, ಎಲ್ಲಿಗೆ ಹೋಗ್ತದನಂತದ್ದು ವಿಚಾರ ಮಾಡಿ ಮಾತಾಡಬೇಕು ಮನುಷ್ಯನಾದ ಬೆಳಕು. ಸಂಸ್ಕಾರಹೀನನಾದ ನಾಗಮ್ಮ ಮಹಾದೇವಿ ಜಂಗಮನಿಗೆ ಬಾಯಿಗೆ ಬಂದಂಗ ಬೈದ್ರು. ಆದರೂ ಜಂಗಮ ಹಠ, ಅಮ್ಮ ನೀವು ಎಷ್ಟು ಬೈದರೂ ಬೈತೀರಿ, ಎಷ್ಟು ಬೈರಿ, ಆದರೂ ನನಗೆ ನಿಮ್ಮ ಮನೆ ಬಾಗಲ ಮುಂದಿನ ದಾನ ಮಾಡಲಾರ್ದೆ ಹಂಗೆ ಹಚ್ಚಿಟ್ಬೇಡ್ರಿ, ನನಗೇನಾದರೂ ದಾನ ನೀಡ್ರಿ ಅಂತ ನಿಂತಾನೆ. ಅವ್ರಂತಾರ, ನಾಗಮ್ಮ ಮಹಾದೇವಿ ನೆಗೆಣಿ ಮಕ್ಕಳು ನಿನಗೆ ದಾನ ನೀಡ್ತೀವಿ, ತರ್ತೇವೆ ನಿನ್ನ ಜೋಳಿಗೆಗೆ ದಾನ ಕೊಡ್ತೇವೆ ತಡಿ ಅಂತ ನಿಂದ್ರಿಸಿ ಮನ್ಯಾಗ ಹೋಗಿ 2 ಬಡಿಗೆ ತಗೊಂಡು ಬಂದರು. ಈ 2 ಬಡಿಗೆಯನ್ನು ತಗೊಂಡು, ಜಂಗಮ ನಿನಗೆ ದಾನ ಬೇಕು ತಡಿ ಕೊಡ್ತೇವಂತ ಇಬ್ರು ನೆಗೆಣಿ ಮಕ್ಕಳು ಬಡಿಗೆ ತಗೊಂಡು ಬಂದ ಜಂಗಮನಿಗೆ ರಮ್ ರಿಮ್ ಹೊಡಿಲಿಕ್ಕೆ ಚಾಲು ಮಾಡಿದ್ರು.
ಮನೆ ಮುಂದೆ ಬಂದ ಜಂಗಮ, ತಾಯಿಗಳೇ ನನಗ್ಯಾಕೆ ಹೊಡಿತೀರಮ್ಮ, ನನಗೆ ಹೊಡಿಬೇಡ್ರಮ್ಮ, ನನಗೆ ಹೊಡಿಬೇಡ್ರಿ ಅಂತ. ಆದರೂ ಪುಣ್ಯಾತ್ಮರೇ ನೆಗಣಿ ಮಕ್ಕಳು ಜಂಗಮನಿಗೆ ಹಿಂಗೆ ಹೊಡೆದ್ರು, ಮೈಯೆಲ್ಲ ರಕ್ತ ಚಿಮ್ಮಿತು. ಹಾಂಗೆ ಹೊಡೆದ್ರು. ಆದರೂ ಜಂಗಮ ಅಂತಿದ್ದಾನೆ, ಅಮ್ಮಗಳ ಮನ ಬಲ್ಲಂಗೆ ಮಾತನಾಡಿದ್ರಿ, ಮೇಲಾಗಿ ನನ್ನ ಮೈ ಹಣ್ಣ ಮಾಡಿದ್ರಿ ರಕ್ತ ಚಿಮ್ಮಂಗ. ಇನ್ನರ ಸಂತೋಷ ಐತಿಲ್ಲಿ ನಿಮಗೆ, ಇನ್ನರ ಏನಾದರೂ ದಾನ ನೀಡ್ರಿ ನನಗಂತ, ಇನ್ನಾದರೂ ದಾನ ನೀಡ್ರಿ. ಪುಣ್ಯಾತ್ಮರೇ, ಇವು ನೆಗಣಿ ಮಕ್ಕಳು ಮತ್ತಿಟ್ಟು ಸಿಟ್ಟಿಗೆ ಬಂದು ಆ ಜಂಗಮನಿಗೆ ನೆಲಕ್ಕೆ ಕೌಡಿ ಕಾಲಿಲಿ ಒದ್ದು ಮತ್ತೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುಣ್ಯಾತ್ಮರೇ ನೆಲಕ್ಕೆ ಹೊರಳಾಡಿಸಿ ಹೊಡಿತಾರೆ. ಆವಾಗ ಪುಣ್ಯಾತ್ಮರೇ ನೆಲಕ್ಕೆ ಬಿದ್ದು ಹೊರಳಾಡುತ್ತಿರುವ ಜಂಗಮ, ಅಮ್ಮ ಇವತ್ತ ನನಗೆ ಏನು ದಾನ ಮಾಡಿದ್ರಲ್ಲ ನೀವು, ಇದೇ ದಾನದ ಪ್ರತಿಫೇಡ ನಿಮಗೆ ನಾನು ಕೊಟ್ಟು ತೀರ್ತೀನಿ ಅಂತಾನೆ. ಇವತ್ತ ನನಗೇನು ನೀವು ದಾನ ಮಾಡಿದ್ರಿ, ನನಗೇನು ಮಾತನಿಂದ ಶಬ್ದಗಳಿಂದ ದಾನ ಮಾಡಿದ್ರಿ, ನಾಳೆ ನಿಮಗೆ ಮಹಾರೋಗ ಆದಿತ್ತು ಅಂತಾನೆ. ನನಗೆ ಮೈ ನೋವಾಗುವಂಗ, ನನಗೆ ಪೆಟ್ಟಾಗುವಂಗ ನನ್ನ ಮೈ ತುಂಬ ಹೊಡೆದ್ರಲ್ಲ, ಇವತ್ತ ನಿಮ್ಮ ಹೊಡೆದಿದ್ದ ಕೈ ಇಂದಿಲ್ಲ ನಾಳೆ ನಿಮ್ಮ ಕೈಗೆ ಮಹಾರೋಗ ಆಗಲಿ ಅಂತ ಶಾಪ ಕೊಡ್ತಾನೆ. ಮಹಾರೋಗ ಆಗಲಿ. ಹಿಂದಿನ ಜನ್ಮದ ಪುಣ್ಯದಿಂದ ಭಗವಂತ ನಿಮಗೆ ಶ್ರೀ ಸಂಪತ್ತಿ ಕೊಟ್ಟಾನೆ. ಅದಕ್ಕಾಗಿ ಇವತ್ತು ನನಗೆ ದಾನವನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಆದರೂ ನಿಮಗೆ ಅಗರ್ಭ ಶ್ರೀಮಂತ ಮಾಡುತ್ತಿದ್ದ. ಆದರೆ ಇಂಥ ದಾನವನ್ನು ಕೊಟ್ಟು ದಯವನ್ನು ಮಾಡುವಂಥ ಗುಣ ನಿಮ್ಮಲ್ಲಿ ಇಲ್ಲಂದ್ರೆ ನಾಳೆ ನೀವು ನಾನು ಹೆಂಗ ಮನೆ ಭಿಕ್ಷಾ ಬೇಡ್ತೀನಿ, ನೀವು ಇಂದಿಲ್ಲ ನಾಳೆ ನೀವು ಕೈಯಾಗ ಪರಡಿ ಹಿಡಿದು ಮನೆ ಭಿಕ್ಷವನ್ನು ಬೇಡುವಂತೆ ಮಾಡಲಿ. ಭಗವಂತ ನಿಮಗೆ ಭಿಕ್ಷಾ ಬೇಡುವಂತೆ ಮಾಡಿ. ಮಹಾತ್ಮರ ಶರಣರ ಸತ್ಪುರುಷರ ಮನಸ್ಸು ನೋಯಿಸಬಾರ್ದು. ಅವ್ರದ ನುಡಿದ ವಾಣಿ, ಋಷಿಗಳು, ಸಾಧುರು, ಸತ್ಪುರುಷರು, ಯೋಗಿ, ಜಂಗಮರ ನುಡಿದಿದ ನುಡಿ ಎಂದೂ ಸುಳ್ಳಾಗಂಗಿಲ್ರಿ ಪುಣ್ಯಾತ್. ಆ ಮನೆಗೆ ಬಂದ ಜಂಗಮನವನ್ನು ಅವರ ಮಾಡಿದ ಈ ಕ್ರಿಯೆಗಳನ್ನೆಲ್ಲ ನೋಡಿ ಬಾಯಿಲಿ ಒಮ್ಮೆ ವಾಕ್ಯ ಹೋಯ್ತು. ಅವ ಮತ್ಯಾರೆಲ್ಲ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಹರನೇ ನರನಾಗಿ ಪರಮಾತ್ಮನೇ ಬಂದು ಈ ಭಕ್ತಿ ಪರೀಕ್ಷಕ್ಕಾಗಿ ನೆಗಣಿ ಮಕ್ಕಳಿಂದ ಮೈ ತುಂಬ ಹೊಡಿಸಿಕೊಂಡು ಬಯಸಿಕೊಂಡು ತಾನು ಅಲ್ಲಿಂದ ಸಾಗಿ ಎಲ್ಲಿ ಬರ್ತಾನಂತ ಕೇಳಿದರೆ ಗುಡ್ಡಗಾಡ ಆರ್ಯಾಣದ ಮಲ್ಲಮ್ಮನ ಬಳಿ ಬರ್ತಾನೆ. ನನ್ನ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಗೋಗಳನ್ನೆಲ್ಲ ರಕ್ಷಣೆ ಮಾಡಿ ಗಿಡಿತಲ ಕುಂಡ್ರಿಸಿ ಆ ಗೋಗಳದ ಸಗಣಿಯನ್ನು ಹಿಡಿದು ಕೊಳ್ಳ ಹಸ್ತಿತ್ತು. ಮಗಳು ಕೊಳ್ಳ ಹಸ್ತಿಳು. ಅಷ್ಟರದಲ್ಲಿ ಹೋಗಿ ಜಂಗಮ, ಅಮ್ಮ ಮಗಳೇ ಮಲ್ಲಮ್ಮ ಕೂಗುತ್ತಾನೆ ಮಗಳಿಗೆ. ಮಲ್ಲಮ್ಮ, ನನ್ನ ಅಮ್ಮ ಮಗಳೇ ಮಲ್ಲಮ್ಮ. ಓಹೋ, ಯಾರೋ ಕೂಗ್ತಾರಲ್ಲ ಅಂತ ಎದ್ದು ನೋಡಿದಳು. ನೋಡುತ್ತಾನ ಪುಣ್ಯಾತ್ಮರೇ ಮೈಯೆಲ್ಲ ರಕ್ತ ಚಿಮ್ಮೆದೆ, ಮೈ ಮೇನಿನ ಅರಿವೆಲ್ಲ ಹರಿದವೆ. ಸ್ವಾಮಿ, ಯೋಗಿ ಜಂಗಮನೆ, ಬನ್ನಿಯಪ್ಪ, ಈ ನಿನ್ನ ಸ್ಥಿತಿಯನ್ನು ಯಾರು ತಂದು ಒದಗಿಸಿದ್ರು ಸ್ವಾಮಿ? ಆವಾಗ ಬಂದ ಯೋಗಿ ಜಂಗಮ ಹೇಳ್ತಾನೆ, ತಾಯಿ, ಇದೇ ನಿನ್ನ ಸಿದ್ಧಾಪುರದ ಮನೆಯ ಪುಣ್ಯ ಗ್ರಾಮ ಅಂತ, ಪುಣ್ಯವಂತರ ಮನತಾನಂತ ನಾ ಅಲ್ಲಿಗೆ ಭಿಕ್ಷಾಕ್ ಹೋದರೆ ನಿನ್ನ ನೆಗಣಿ ಮಕ್ಕಳು ಈ ಸ್ಥಿತಿ ಮಾಡಿ ಹಚ್ಚಿಟ್ಟಾರ. ಪರಮಾತ್ಮ, ಇಷ್ಟೊಂದು ನನ್ನ ನೆಗಣಿ ಮಕ್ಕಳು ನಿನಗೆ ಬಡದ್ರ, ನಿನಗೆ ಬೈದರ? ಹೌದು ಮಗಳೇ, ನನಗೆ ಬೈದು ಹೊಡೆದು ಹಚ್ಚುತ್ತಿದ್ದಾರೆ ಮಗಳೇ. ನಾನು ಸುಮ್ಮನೆ ಬಂದಿಲ್ಲ, ಅವರಿಗೆ ಶಾಪ ಕೊಟ್ಟು ಬಂದೇನೆ. ನಿಮಗೆ ಮೈಗೆ ಮಹಾರೋಗ ಆಗಲಿ, ಕೈಕಾಲ ಪಟ್ಟಗಳಲ್ಲಿ ಕಿವ ನಂತರ ಸೋರ್ಲಿ ಅಂತ ಶಾಪ ಕೊಟ್ಟು ಬಂದೀನಿ ಅಂತ ಹೇಳ್ತಾನೆ.
ಮಲ್ಲಮ್ಮ ಮಗಳು ಕಣ್ತುಂಬ ನೀರು ತಂದು, ಸ್ವಾಮಿ ಪರಮಾತ್ಮ, ನನ್ನ ಅಕ್ಕ ತಂಗಿಯರು ಅಜ್ಞಾನಿ ಜೀವಿಗಳು, ನನ್ನ ಮನಿತನದ ಈ ಜೀವಿಗಳು ಅಜ್ಞಾನಿ ಅದರ ಪರಮಾತ್ಮ, ಶಾಪ ಕೊಡಬೇಡ ಅವರಿಗೆ ಪರಮಾತ್ಮ, ನಿನ್ನ ಕಾಲಿಗೆ ಬಿದ್ದು ಬಿಡ್ಕೊತೀನಿ, ಶಾಪ ಕೊಡಬೇಡ, ಶಾಪ ಕೊಡಬೇಡ. ಬನ್ನಿ ಸ್ವಾಮಿ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಆ ಜಂಗಮನಿಗೆ ತನ್ನ ಗುಡಿಸಲದಲ್ಲಿ ಒಯ್ದು ತನ್ನ ಈ ಸೆರಗಿನಿಂದ ನೀರು ಹಚ್ಚಿ ಎಲ್ಲ ಮೈಯೆಲ್ಲ ಒರೆಸ್ತಿದ್ದಾಳೆ, ಮೈಯೆಲ್ಲ ಒರೆಸ್ತಿದ್ದಾಳೆ. ತನ್ನ ನಿತ್ಯ ನೇಮ ಲಿಂಗ ಪೂಜದ ಸಲುವಾಗಿಟ್ಟಂತ ಭಸ್ಮವನ್ನೇ, ಪವಿತ್ರವಾದಂಥ ಜಲವನ್ನೇ ಮಲ್ಲಿಕಾರ್ಜುನ ಪರಮಾತ್ಮ ಈ ತ್ರಿಪುಂಡ ಭಸ್ಮ, ಪವಿತ್ರವಾದಂಥ ಭಸ್ಮ ಆ ಬಂದ ಜಂಗಮನಿಗೆ ಪರಿಪೂರ್ಣ ಮೈಗೆಲ್ಲ ವರ್ಷಿ ಆ ಜಂಗಮನಿಗೆ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಆ ಭಸ್ಮವನ್ನೆಲ್ಲ ಮೈಗೆ ಹಚ್ಚಿ, ಆವಾಗ ಜಂಗಮ ಅಂತ ನಮ್ಮ ಮಗಳೇ ಮಲ್ಲಮ್ಮ, ನೀನು ಎಂಥ ಕರುಣಾಶಾಲಿ ಇದೆಯಮ್ಮ ಮಗಳೇ. ಇವತ್ತ ನಿಮ್ಮ ನೆಗಣಿ ಮಕ್ಕಳು ನನಗೆ ಎಷ್ಟು ಹೊಡೆದ್ರು ಮೈಯೆಲ್ಲ ರಕ್ತ ಚಿಮ್ಮಿತ್ತು, ಮೈಯೆಲ್ಲ ಹುಣ್ಣ ನುಸುಲಕತ್ತಿತ್ತು. ಆದ್ರೆ ಮಗಳೇ, ನಿನ್ನ ಈ ಹಸ್ತಪರ್ಶದಿಂದ, ಈ ನಿನ್ನ ಭಸ್ಮದ ಲೇಪನ ಮಾಡಿದ್ರೆ ನನಗೆಲ್ಲ ಬ್ಯಾಣಿ ಹೋಗಿಬಿಡ್ತು ಮಗಳೇ, ನನಗೆಲ್ಲ ಬ್ಯಾಣಿ ಹೋಗಿಬಿಡ್ತಂತಾನ ಬಂದ ಜಂಗಮ, ಹೋಗಿಬಿಡ್ತಂತ, ಹೋಗಿಬಿಡ್ತ. ಆಗ ಪುಣ್ಯಾತ್ಮರೇ ಆ ಜಂಗಮನಿಗೆ ತನ್ನಲ್ಲಿದ್ದ ಒಂದು ಗುಡಿಸಲದಲ್ಲಿ ಪಾದಪೂಜೆಗಳನ್ನೇ ಮಾಡಿಸಿ ಪಾದಧೂಳಿಯನ್ನೇ ತಗೊಂಡು ಇದೇ ಒಂದು ಜಂಗಮನ ಪಾದಧೂಳಿ ಅಮೃತ ಅಂತ ಕುಡಿದು ತನ್ನಲ್ಲಿ ಇದ್ದ ಕಟಿ ರೊಟ್ಟಿ, ಹಳಚಿದ ನುಚ್ಚ, ಹುಳಿ ಮಜ್ಜಿಗೆಯನ್ನ ಪ್ರಸಾದವನ್ನು ಕೊಡ್ತಿದ್ದಾಳೆ, ಪ್ರಸಾದವನ್ನು ಕೊಡ್ತಿದ್ದಾಳೆ. ಆತ್ಮ ಸಂತೋಷದಿಂದ ಬಂದ ಜಂಗಮ ಮಲ್ಲಮ್ಮನ ಹುಳ್ಳ ಗುಡಿಸಲದಲ್ಲಿ ಮಲ್ಲಮ್ಮನ ಪ್ರೀತಿ, ಮಲ್ಲಮ್ಮನಲ್ಲಿ ಇರುವ ಭಾವ ಭಕ್ತಿಗೆ ಮೆಚ್ಚಿ ಆ ಮಗಳ ಕೈಯಿಂದ ಇದೇ ಹಳಚಿದ ನುಚ್ಚ ತಂಗಳ ತುಕ್ಕಡಿಯನ್ನು ತಿಂದು, ಅಮ್ಮ ಮಗಳೇ, ಇದು ಎಂಥ ನಿನ್ನ ಪವಿತ್ರ ಹಸ್ತದಿಂದ ಇವತ್ತು ನನಗೆ ಊಟ ಮಾಡಿಸಿದೆಲ್ಲ ಮಗಳೇ, ಇಂಥ ಊಟ ನಾನು ನನ್ನ ಯಾವ ಭಕ್ತರನ್ನು ಉಣಿಸಿಲ್ಲಮ್ಮ, ಇಂಥ ರುಚಿಕರವಾದ ಊಟ ಯಾರೂ ಉಣಿಸಿಲ್ಲ ಅಂತಾನೆ ಜಂಗಮ, ಯಾರೂ ಉಣಿಸಿಲ್ಲ. ಪುಣ್ಯಾತ್ಮರೇ, ಪರಿಶುದ್ಧವಾದ ಭಾವ ಯಾವ ನನ್ನ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಪರಿಶುದ್ಧವಾದಂಥ ಭಾವನೆ, ಇದು ಮೂಲ ಭಕ್ತಿಗೆ ಕಾರಣ ಇದೆ. ಭಾವ ಭಂಗಾರ ಇತ್ತು ಅಂದರೆ ಮನ್ಯಾಗ ತಾನೇ ಭಂಗಾರ ಆಗ್ತದೆ. ಎಲ್ಲಿ ತನಗೆ ಇದು ಭಾವ ಭಂಗಾರ ಆಗಂಗಿಲ್ಲ, ಈ ಮನಸ್ಸು ಪರಿಶುದ್ಧ ಆಗಂಗಿಲ್ಲ, ಈ ಅಂತಃಕರಣ ಪರಿಶುದ್ಧ ಆಗಂಗಿಲ್ಲ, ಅಲ್ಲಿ ತನ ಯಾವ ಸಾಧ್ಯವಿಲ್ಲ. ಬಂದ ಜಂಗಮ ಅಂತ ನನ್ನ ಮಗಳೇ, ನಿನ್ನ ಭಾವ ಪರಿಶುದ್ಧ ಆಗ್ಯದೆ, ಈ ಭಾವನೆ ಇದು ನಿನ್ನ ಮೂಲ ಭಕ್ತಿಗೆ ಕಾರಣ ಅಂತ ಬಂದ ಜಂಗಮ, ಅಮ್ಮ ಮಗಳೇ, ಇನ್ನು ಪರಿಪೂರ್ಣವಾದ ನಿನ್ನ ಯೋಗ ಕ್ಷೇಮ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಈ ಕಾಡ ಅರಣ್ಯದಲ್ಲಿ ಯಾವ ಭಯವನ್ನು ಪಡಿಲಾರದೆ ನೀನು ನಿಶ್ಚಿಂತೆಯಾಗಿರು ಮಗಳೇ, ನಿನ್ನ ಯೋಗ ಕ್ಷೇಮವನ್ನೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಮಲ್ಲಮ್ಮನ ಜೊತೆಗೂಡಿ ಆ ಬಂದ ಜಂಗಮ ಅಲ್ಲೇ ಉಳ್ಕೊಂಡಾನೆ, ಅಲ್ಲೇ ಉಳ್ಕೊಂಡಾನೆ. ಪ್ರತಿನಿತ್ಯ ಬಂದ ಜಂಗಮನ ಸೇವೆಯನ್ನು ಮಾಡಿ, ಪ್ರತಿನಿತ್ಯ ಬಂದ ಜಂಗಮನ ಪಾದ ಪೂಜೆಯನ್ನು ಮಾಡಿ, ಇವನು ಹರನೋ ಇವನು ನರನೂ ಅಲ್ಲ, ಸಾಕ್ಷಾತ್ ಹರನೇ ಅಂತ ಭಾವಿಟ್ಟುಕೊಂಡು ಮಲ್ಲಮ್ಮ ಆ ಜಂಗಮನ ಸೇವೆ ಮಾಡ್ಕೊಂತ ಅಡವಿಯಲ್ಲಿ ಕಾಲ ಕಳಿಲಿಕ್ಕತ್ತಾಳೆ. ಇತ್ತ ನೆಗೇಣಿ ಮಕ್ಕಳು ಪದ್ಮಮ್ಮ ಮನೆಯೊಳಗೆ ಆನಂದವಾಗಿ ತಮ್ಮ ಪ್ರಪಂಚದ ನೌಕೆ ನಡೆಸ್ಯಾರೆ. ಇತ್ತ ಹುಚ್ಚ ಭರಮ ಹೆಂಡತಿನ ಬರಲಾರದಕ್ಕಾಗಿ ಸಣ್ಣ ಮುಖ ಮಾಡಿ ಮನದಲ್ಲಿ ಕೋಪವನ್ನು ತಾಳಿ ಮನದಲ್ಲಿ ಪ್ರಸನ್ನತೆ ಇರಲಾರ್ದಕ್ಕಾಗಿ ಹುಚ್ಚ ಬರಮ ಹೆಂಡತಿ ಹುಚ್ಚ ಹಿಡ್ಕೊಂಡು ಅವನು ಅಲ್ಲಿ ಮನೆಯಾಗಿ ಇದ್ಕೊಂಡಾನೆ. ನಾಳೆ ನನ್ನ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಮತ್ತೆ ಯಾವ ಕಷ್ಟ ಬರ್ತದೆ. ಪುಣ್ಯಾತ್ಮರೇ, ಮಲ್ಲಮ್ಮನಿಗೆ ಒಂದು ಕಷ್ಟ ಆಗ್ಯಾದ ಅನ್ನೋದ್ರೊಳಗೆ ಮತ್ತೊಂದು ಕಷ್ಟ. ನಾಳೆ ಮಲ್ಲಮ್ಮನ ಮೇಲೆ ಯಾವ ಅಪರಾಧನ ಹೊರಿಸ್ತಾರೆ,
ನಾಳ ಮಗಳ ಸಾಧ್ವಿ ಮಲ್ಲಮ್ಮನ ಮೇಲೆ ಯಾವ ಒಂದು ಅಪರಾಧವನ್ನು ಹೊರಿಸಿ ಆ ಹುಚ್ಚ ಭರಮನಿಗೆ ತಿಳಿಯನ್ನು ತುಂಬಿ ಯಾವ ತರನಾಗಿ ನನ್ನ ಶಿವಶರಣಿ ಎಂಥದೇ ದುಃಖ ಬಂದಿದ್ರು, ಎಂಥದೇ ಕಷ್ಟ ಬಂದಿದ್ರು ಕೂಡ ಆ ಕಷ್ಟದಲ್ಲಿ ಪಾರಾಗಿ ಪ್ರತಿನಿತ್ಯ ತನ್ನ ದೃಢವಾದಂಥ ಭಕ್ತಿ, ದೃಢವಾದಂತಹ ಒಂದು ಪೂಜೆ, ದೃಢವಾದಂತಹ ಒಂದು ವಿಶ್ವಾಸದಿಂದ ಈ ಭವಸಾಗರವನ್ನು ತಾರಾಶಿ ಭವವನ್ನು ಗೆದ್ದಿ ಆ ಮಲ್ಲಿಕಾರ್ಜುನನ ಕರುಣ ಕೃಪವನ್ನು ಪಡೆದುಕೊಂಡು ಸೂರ್ಯ ಚಂದ್ರಿಯರವರೆಗೆ ನೆಲಗಂಗೆ ಹರಿಯವರೆಗೂ ಹೇಮರೆಡ್ಡಿ ಮಲ್ಲಮ್ಮ ಮಹಾಪತಿವರ್ತ ಅಂತ ಹೆಸರವನ್ನು ಹ್ಯಾಂಗ ಗಳಿಸ್ಕೊಂಡಳನಂಥ ವಿಷಯ ನಾಳೆಗೆ ನೋಡೋಣಂಥ ಮಾತನ್ನು ತಿಳಿಸಿ ಜಗಾಚ ಕಲ್ಯಾಣ ಸಂತಾಚ ವಿಭೂತಿ. ಶರಣರು ಸಂತರು ಮಹಾತ್ಮರು ಎದಕ್ಕೆ ಬರ್ತಾರಂತ ಕೇಳಿದರೆ ಲೋಕದ ಕಲ್ಯಾಣಕ್ಕಾಗಿ. ಎಷ್ಟೇ ಕಷ್ಟ ಬಂದ್ರೂ ಕೂಡ ಶರೀರ ಮಾಡಿಕೊಂಡ್ರು ದೇಗಲ, ಆದರೆ ಯಾರಿಗೆ ತ್ರಾಸ ಮಾಡಲಾರ್ದಂಗೆ ಸಾತ್ವಿಕ ಜೀವನವನ್ನು ಜಗಾಸಿ ಸಕಲ ಜೀವಿಗಳಿಗೆ ಲೇಸನ್ನ ಬಯಸಿ ಅಂತ ಶರಣರು ಮಹಾತ್ಮರು ನಮ್ಮ ಭಾರತ ದೇಶದೊಳಗೆ ಆಗಿ ಹೋಗ್ಯಾರೆ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಕಷ್ಟವನ್ನು ತಿಂದಾರ ತಿಳ್ಕೊಂಡೆ ಇವತ್ತು ಅವರು ದೇವರಾಗ್ಯಾರ. ನಾವೇನಾತೇವ್ರಿ? ದೇವರಾತೇವನು? ದೇವರಾಗಬೇಕಾದ್ರೆ ಕಷ್ಟದೆ, ಹೈರಾಣದೆ. ದೇವರ ಗುಡಿ ಒಳಗಿನ ಮೂರ್ತಿ ಅದನ್ನು ಕಲ್ಲಿಂದೇ ಇದೆ. ಇಲ್ಲಿ ತೆಳಗೆ ಪೈಟುಣಿಗೆಗೂ ಕಲ್ಲಿಂದೇ ಇದೆ. ಪೈಟುಣಿಗೆ ಕಲ್ಲ ಅಂತತ್ತ ಗುಡ್ಯಾನ ದೇವ್ರಿಗೆ. ನಾನು ಕಲ್ಲ ನೀನು ಕಲ್ಲ, ನನಗೆ ತುಳ್ಕೋತ ಬರ್ತಾರ, ನಿನಗೆ ಬಂದು ನಮಸ್ಕಾರ ಯಾಕೆ ಮಾಡ್ತಾರೆ, ನಾನು ಕಲ್ಲ ನೀನು ಕಲ್ಲ ಅಂತತ್ತದ ಜಗಳ ತೆಗಿತತ್ರಿ ದೇವ್ರು ಕೂಡ. ನಾನು ಕಲ್ಲ ನೀನು ಕಲ್ಲ ನಾ ಪೈಟುಣಿಗೆ ತುಳ್ಕೋತ ಬರ್ತಾರೆ, ನನಗೆ ನಿನ್ನ ಬಲ್ಲಿ ಬಂದು ನಿನಗೆ ಕೈ ಮುಗಿತಾರೆ, ನಿನ್ನ ಕಾಲು ಬೀಳ್ತಾರೆ, ಯಾಕೆ ಮಂದಿ ಭೇದ ಮಾಡ್ತದ ಅಂತ ಕೇಳ್ತತ್ತ ದೇವ್ರ ಕಲ್ಲಿಗೆ. ಅವಾಗ ಗುಡಿಯಾಗಿನ ದೇವ್ರ ಹತ್ತತ್ತ, ಪೈಟುಣಿಗೆ ಕಲ್ಲ ನೀ ಒಡ್ಡನಿಂದ ಒಂದೇ ಎರಡು ಏಟಿನಾಗೆ ನೀ ಗುಣ್ಯಾದಾಗ ಕೂತಿದಿ. ಎಡ್ಡೆ ಏಟು ಹೊಡೆದನ ಭಾಳ ಹೊಡೆದಿಲ್ಲ ನಿನಗವ. ಒಂದು 2-3 ಏಟ್ನಾಗೆ ಗುಣ್ಯಾದಾಗ ಕೂತಿದ್ದಿ, ಪಟ್ಟ ದಿಶ ಅಲ್ಲಿಗೆ ಪೈರಿಗೆ ಕುಂಡ್ರಸ್ಯಾನ. ನಾ ಇವತ್ತು ಗುಡ್ಯಾಗ ಕುಂಡ್ರಬೇಕಾದ್ರೆ ಅವ ಎಷ್ಟು ಕಟ್ಟದಾನ, ನನಗೆ ಎಷ್ಟು ಹೊಡೆದಾನ, ಎಷ್ಟು ತ್ರಾಸ ಮಾಡ್ಯಾನ. ನನಗೆ ಕಿವಿ ಮೂಗ ಕಣ್ಣ ಇವೆಲ್ಲ ತೆಗೆತಾನ. ಚಣೀಲಿ ಹತೋಡ್ಕೊಂಡು ಹೊಡೆದಾನೆ. ಅಟ್ಟೆಲ್ಲ ಏಟು ತಿಂದು ಅಟ್ಟೆಲ್ಲ ಸಹನ ಮಾಡಿಕೊಂಡು ನಾ ಭಾಳ ಕಷ್ಟ ತಿಂದಿದ್ದು ತಿಳ್ಕೊಂಡು ಇವತ್ತು ದೇವರಾಗಿದೆ. ನೀ ಭಾಳ ಏಟು ತಿಂದಿಲ್ಲ, ನೀ ಅಲ್ಲೇ ಪೈರಿ ಮೇಗೆ ಉಳಿದಿದ್ದಿ. ಹಂಗೆ ಪುಣ್ಯಾತ್ಮರೇ ನಮ್ಮಲ್ಲಿ ಭಕ್ತಿ ಶ್ರೇಷ್ಠ ಇತ್ತಂದರೆ, ದೃಢವಾದಂಥ ಭಕ್ತಿ, ದೃಢವಾದಂಥ ನಂಬಿಕೆ, ದೃಢವಾದಂಥ ವಿಶ್ವಾಸ ಮಾನವನಿಂದಲೇ ಮಹಾತ್ಮ ಆಗಲಿಕ್ಕೆ ಬರ್ತದೆ, ಮಹಾತ್ಮದಿಂದಲೇ ಮಹಾದೇವ ಆಗಲಿಕ್ಕೂ ಬರ್ತದೆ. ಇದೇ ಶರೀರದಿಂದ ಮತ್ತೆ ಯಾವ ಮಾರ್ಗಿಲ್ಲ ದೇವರಾಗಬೇಕಾದ್ರೆ. ಈ ಮನುಷ್ಯ ಜನ್ಮದಿಂದಲೇ ಮಾನವ ಮರ್ಮವನ್ನು ತಿಳ್ಕೊಂಡು ಮಾನವತೆಯಿಂದ ಬದುಕಿ ಮಾನವರಾಗಬೇಕು. ಮೊದಲು ಮನುಷ್ಯನಾಗಬೇಕು. ಮೊದಲು ಮನುಷ್ಯ ಆದಂದ್ರೆ ಮಹಾತ್ಮ ಆಗ್ತಾನೆ, ಮಹಾತ್ಮ ಆದಂದ್ರೆ ಅವ ಮಹಾದೇವ ದೇವರಾಗ್ತಾನೆ. ಕೈ ಎತ್ತಿ ಹೇಳ್ತೀನಿ, ದೇವರಾಗ್ತಾನೆ. ಈಗ ನಿಮ್ಮನಿಗೆ ಬಿಟ್ಟು ವಿಷಯ, ಏನು ದೇವರಾತಿರೋ ಏನು ದೆವ್ವ ಆತಿರೋ. ದೇವರಾದ್ರಿ ಅಂದ್ರೆ ನಿಮಗೆಲ್ಲ ಕಾಯಿ ಕಪೂರ ಉದುಬತ್ತಿ ದರ್ಶನ ಆಗ್ತದೆ. ದೆವ್ವ ಆದ್ರಿ ಅಂದ್ರೆ ಅವು ಚಪ್ಪಲಿನ ವರ್ಷ ನಿಮಗೆ ಬದಾನೆ ಬಿಡ್ತಾರೆ ಆ ಕಡೆ. ಇರಲಿ, ಸಮಯದ ಅಭಾವದ. ನಾಳೆ ನನ್ನ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಭಾಳ ಅದ್ಭುತವಾದಂಥ, ಯಾಕಂದರೆ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿ ಹೊಂದ್ಯಾರವರು. ಸಂಸಾರ ಬಿಡ್ರಿ ಅಂತ ಯಾರೂ ಹೇಳಿಲ್ಲ. ಅದಕ್ಕೆ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯನ್ನು ಹೊಂದಿ ಆ ಪರಮಾತ್ಮನ ಕರುಣ ಕೃಪೆಯನ್ನು ಪಡ್ಕೊಂಡಂಥ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ನಾಳೆಗೆ ನೋಡೋಣಂಥ ಮಾತನ್ನು ತಿಳಿಸಿ, ಇವತ್ತಿನ ನನ್ನೆರಡು ವಾಗ್ರೂಪ ಶಿವೆ 2 ಮಾತಲ್ಲ, ಇವೆರಡು ಅಮೋಘ ಪುಷ್ಪ ನನ್ನಪ್ಪ ಗೆನಿಸಿದ ಮುತ್ತನ ಗದಿಗೆ ಅರ್ಪಿಸಿ ಇವತ್ತಿನ ಈ
ಈ ಪುರಾಣಕ್ಕೆ ಮಹಾಮಂಗಲ. ಹರೋಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರವೋಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಅನ್ನದಾನಿಗಳಾದಂಥ ಪ್ರಸಾದ ನಮ್ಮ ಅಷ್ಟಾವರಣದಲ್ಲಿ ಬರ್ತಾವೆ ಪ್ರಸಾದ ಅಂತ. ಆದ್ರೆ ನಮ್ಮ ಮಹಾತ್ಮರು ಅಷ್ಟಾವರಣದಲ್ಲಿ ಪ್ರಸಾದ ಎದಕ್ಕಂದಾರ? ಇಲ್ಲಿ ತನ ತಾಸು ದೀಡ್ ತಾಸು ಇದು ಏನು ವಾಣಿ ಪ್ರಸಾದ ತಗೊಂಡ್ರಲ್ಲ ಇದೇ ದೊಡ್ಡ ಪ್ರಸಾದ. ಇದು ಮಹಾತ್ಮರ ಶರಣರ ಚರಿತ್ರಾಮೃತ. ಇದು ಏನು ಕೇಳಿರಲ್ಲ ಇದೇ ದೊಡ್ಡ ಪ್ರಸಾದ. ಇದು ನೆತ್ತಿ ಊಟ್ರಿ, ಇದು ನೆತ್ತಿ ಊಟ. ಖಾನಾ ಐಸಾ ಖಾನಾ ಪೇಟ ನೈಧರ್ನ ಕುಟ್ಟ. ಊಟ ಎಂಥದ್ದು ಉಣ್ಬೇಕು? ಹೊಟ್ಟೆ ಕುಟ್ಟು ಹಿಡಿಲಾರ್ದಂಗೆ ಉಣ್ಬೇಕು. ಇಂದು ತುಪ್ಪ ಕಡಬ ಊಟದಂದ್ರೆ ಒಂದೇ ಕಡಬ ಹೆಚ್ಚಿಗೆ ತಿಂದ್ರೆ ಮುಂಜಾಳೆ ನಿಮ್ಮ ಹೊಟ್ಟೆ ಕಡಿತದ. ಖಾನಾ ಐಸಾ ಖಾನಾ ಪೇಟ ನೈಧರ್ನ ಕುಟ್ಟ. बात ऐसा करना कोई न करना झूठ. जगह ऐसा पकड़ना कोई न खाना यहाँ से ऊट. ಅದಕ್ಕೆ ಯಾವ ಜನ್ಮದ ಪುಣ್ಯದು ಭೌತ ಸುಕೃತಾಚಿ ಜೋಡಿ ಮನುನ ವಿಠ್ಠಲವಡಿ. ಹಿಂದಿನ ಸುಕೃತ್ ಪುಣ್ಯ ನಿಷ್ಕಾಮ ಕರ್ಮ ಇಲ್ಲದೆ ಇದು ಘಡಸಲ್ರಿ. ಅದಕ್ಕೆ 24 ವರ್ಷ ಸತ್ಸಂಗ ಸೇವೆ ನಡೆದ ಅಖಂಡವಾಗಿ ಯಾವ ವಿಘ್ನ ಬರಲಾರದೆ ಹಿಂಗೆ 24 ವರ್ಷ ಅಖಂಡ ಪುರಾಣ ನಡಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಭಾಳಾದ್ರೆ 2 ವರ್ಷ 3 ವರ್ಷ 4 ವರ್ಷ ಮುಂದೆ ಏನಾರು ವಿಘ್ನ ಬರ್ತದ ಬಿಡ್ತಾವ ಪುರಾಣ. ಆದ್ರೆ ಘೆನ್ಸಿದ ಮುತ್ತನ ಕರುಣ ಕರ್ಪ ಎಂಥದ ಅನ್ನೋದು ನೀವು ವಿಚಾರ ಮಾಡ್ರಿ. 24 ವರ್ಷ ಅಖಂಡವಾಗಿ ಯಾವ ವಿಘ್ನ ಬರಲಾರದೆ ಇದು ಸತ್ಸಂಗ ನಡೆದ. ನೆತ್ತಿ ಊಟ ಹೊಟ್ಟಿ ಊಟ ಎರಡೂ ಪ್ರಸಾದದ ಊಟ ಕೊಟ್ಟಾನ. ಅದಕ್ಕೆ ಇವತ್ತಿನ ಅನ್ನದಾನಿಗಳಾದಂಥ ನಮ್ಮ ಪೂಜ್ಯರು ಒಡೆಯರಾದಂಥ ಭೀಮಣ್ಣ ಅಂಶೆ, ನಮ್ಮ ಒಡೆಯರಾದ ಬ್ರಹ್ಮಲೀನ ಬ್ರಹ್ಮಸ್ವರೂಪಗಳಾದಂಥ ಕೈಲಾಸವಾಸಿ ಜ್ಯೋತ್ಯಪ್ಪ ಅನಪ್ಪ ಗುಂಡೆ, ನಾರಾಯಣ ಯಗ್ಗಾಲಿ, ನಮ್ಮ ಸೊಲ್ಲಾಪುರದ ಸಾಳಿ ಸಮಾಜದವರು. ನಾ ಆಗಲೇ ಹೇಳೇನಿ, ಆ ಸಮಾಜ ಈ ಸಮಾಜ ಆ ಪೈಕಿ ಈ ಪೈಕಿ ಪೈಕಿ ಅಂದ್ರೆ ಪೈಕಾಣೆ ಹಾಕೊಂಡಿರ್ಬೇಕಾಗ್ಯದ ನೋಡ್ರಿ. ಮೈಯಲ್ಲಿ ಕುಂಡಿರ್ತೀರಿ ನೋಡ್ರಿ. ಈ ಪಾರಮಾರ್ಥಕ್ಕೆ ಪೈಕಿ ನಡೆಯಂಗಿಲ್ಲ. ಇದು ಮೊದಲು ಹೋಗ್ಬೇಕ್ರಿ ಅಭಿಮಾನ. ಇನ್ನು ಭಾಳ ಮಂದಿ ಬಳಿ ಅಭಿಮಾನ ಹೋಗಿಲ್ಲ. ಇರಲಿ, ಇನ್ನರೇ ಅಭಿಮಾನ. ಸಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಒಂದೇ ಮಾತು ಹೇಳ್ಯಾರ, अभिमान सोडा मोक्ष रोकडा. जोपर्यंत आपल्या जवळील अभिमान जात नाही तोपर्यंत परमात्माची प्राप्ती होत नाही. अभिमान बिडबेक. अभिमान वडदोडशी स्वाभिमान. अभिमान सोडा मोक्ष रोकडा. स्वाभिमान धरा परमेश्वर प्राप्ति. ಅದಕ್ಕೆ ನಮ್ಮ ನಾರಾಯಣ ಯಗ್ಗಾಲಿ, ಭೀಮಾಶಂಕರ ನರೋಟೆ, ಅನಂತ ವಾಘಮಾರೆ ಮುಂಬೈ, ಅಮೋಲ ಅನಂತ ವಾಘಮಾರೆ. ನೋಡ್ರಿ, ಮುಂಬೈಯಿಂದ ಸದ್ಭಕ್ತರು ಇಲ್ಲಿಗೆ ಬಂದು ದಾಸೋಗ ಪ್ರಸಾದ ಕೊಡ್ತಾರೆ. ಒಂದು ಜೋರು ಚಪ್ಪಾಳೆ ಹೊಡ್ರಿ ಅವ್ರ ಹೆಸರು ಮೇಲೆ. ಇವತ್ತಿನ ಅನ್ನದಾನಿಗಳಿಗೆ ಆ ಜಗದ ಒಡೆಯ ಜಗದೇಶ್ವರ ಪರಮಾತ್ಮ ಸದ್ಗುರುನಾಥ ಪರಶಿವನ ಪರಾವತಾರಿ ಘೇನಿಸಿದ ಮುತ್ಯ ಮಹಾದೇವನ ಅವತಾರ ಅದ್ರಿ. ಘೇನಿಸಿದ ಮುತ್ಯಾಗ ಸಾಮಾನ್ಯ ಅಲ್ಲ. ಇದಕ್ಕೆ ಪ್ರಮಾಣ ಹೇಳ್ತ ನಾಳೆಗೆ ನಾ ನಿಮಗೆ. ಮಹಾದೇವನ ಅವತಾರ ಹೆಂಗದ, ಸಾಮಾನ್ಯ ಅಲ್ಲ. ಘೇನಿಸಿದ ಮುತ್ಯ ಅಂದ್ರೂ ಪರಶಿವನ ಪರಾವತಾರಿನೇ, ಪರಮಾತ್ಮನೇ ಹುಟ್ಟಿ ಬಂದಾನ. ಅಂಥ ಪರಮಾತ್ಮ ಘೇನಿಸಿದ್ದೇಶ್ವರ ಇವತ್ತಿನ ಅನ್ನದಾನಿಗಳಿಗೆ ಅವರ ಪ್ರಪಂಚದಲ್ಲಿ ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ ಕೊಟ್ಟು ಕರುಣಿಸಿದಂಥ ಹಾರೈಸಿ ನಾಳಿನ ಅನ್ನದಾನಿಗಳು ಮಹಾದೇವ ರಾಮಚಂದ್ರ ಕಳಕಿಳೆ, ಘೇನಿಸಿದ ಚಂದು ಇಂಬಡೆ, ಅಲ್ಲೌದ್ದೀನ್ ಶೇಖ್, ದಿನೇಶ್ ಸಿದ್ದಾರಾಮ್ ಜಮಾದಾರ್, ಸದಾಶಿವ ಅಪ್ಪಾಶ್ಯ ಇಂಬಡೆ
ಈ ನಾಳಿನ ಸದ್ಭಕ್ತರು ಅನ್ನದಾಸೋಹವನ್ನು ಮಾಡ್ತಾರೆ. ಶ್ರಾವಣ ಮಾಸದ 25ನೇ ತಾರೀಕಿಂತಾನೆ ಇದು ನಮ್ಮ ಸತ್ಸಂಗ ನಡೆಯೋದಿದೆ. 24ನೇಕ ಜಾಗರಣೆ ಇದೆ, 25ಕ್ಕೆ ಕೊನೆ ಸೋಮವಾರ. ಶ್ರಾವಣ ಆದ್ರೂ ಮತ್ತೊಂದು ಸೋಮವಾರ ನಮ್ಮದು ಈ ಸತ್ಸಂಗದ ಮಂಗಲ ಆಗ್ತದೆ. ಅಲ್ಲಿ ತನಕ ನಾವು ನೀವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಎಷ್ಟೇ ಹೈರಾಣ ಮನೆ ಕಡಿದಿದ್ರು ಸ್ವಲ್ಪ ಪ್ರಪಂಚ ಜರ ಬದಿಗೆ ಒತ್ತಿಡ್ರಿ ಒಂದು ತಿಂಗಳ. ಇದು ಸಂಸಾರ ಎಟ್ಟು ಮಾಡಿದ್ರು ಮುಗಿಯಲ್ಲ. ಜರ ಮನೆ ಕಡ್ದು ಜರ ಸಂಸಾರ ವ್ಯಾಪಿದ್ರೆ ಜರ ತಲೆಯನ್ನು ತೆಗೀರಿ ಹಂಕ ಒಂದು ತಿಂಗಳ. ನಾವು ನೀವೆಲ್ಲರೂ ಇನ್ನೂ ಆ ಸತ್ಸಂಗದಲ್ಲಿ ಸಹಭಾಗಿಗಳಿಗೆ ಒಳ್ಳೆ ಚಿಂತನವನ್ನು ಮಾಡಿ ಒಳ್ಳೆ ಸದ್ಬೋಧ ಸದ್ವಿಚಾರಗಳನ್ನು ಕೇಳಿ ನಾವು ನೀವೆಲ್ಲರೂ ಧನ್ಯರಾಗನಂತ ಮಾತನ್ನು ತಿಳಿಸಿ, ಇವತ್ತಿನ ಅನ್ನದಾನಿಗಳು ಶ್ರಾವಣ ಮಾಸದಾಗ ದಾನ ಮಾಡಬೇಕ್ರಿ. ಅನ್ನದಾನ, ವಸ್ತ್ರದಾನ, ಗೋದಾನ, ರಕ್ತದಾನ, ದಾನದೊಳಗೆ ಬಹಳ ಪ್ರಕಾರ ಅವ. ಎಲ್ಲ ದಾನಕ್ಕಿಂತ ಸಮಾಧಾನ ಬಹಳ ದೊಡ್ಡದ. ಸಮಾಧಾನ ಇದನ್ನು ಒಂದು ದಾನೇ ಅದ್ರಿ. जो व्यक्ती समाधान आहे त्याच्या एवढे श्रीमंत कोण नाही. हात उचलून सांगतो, जो व्यक्ती समाधान आहे त्याच्या एवढे श्रीमंत कोण नाही. ಸಮಾಧಾನ ಅನ್ನೋದು ಭಾಳ ದೊಡ್ಡ ದಾನ ಅದ. ಅದಕ್ಕೆ ದಾನದೊಳಗೆ ಭಾಳ ಪ್ರಕಾರ ಅವ. ಅದಕ್ಕೆ ಇವತ್ತು ವಸ್ತ್ರದಾನ ಅಂತ ಒಂದು ನಮ್ಮ ಗದಗಿ ಮಹಾರಾಯವರಿಗೆ, ಪುರಾಣ ಹೇಳೋವರಿಗೆ, ಬಸವಣ್ಣನವರಿಗೆ, ತಬ್ಬಲ ಗವೈಗಳಿಗೆ ಏನೋ ಒಂದು ಸತ್ಕಾರ, ಒಂದು ಆಶೀರ್ವಾದ ಮೂಲಕವಾಗಿ ಆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡರೆ ಇವತ್ತಿನ ಅನ್ನದಾನಿಗಳು ಮೊದಲ ಗದಗಿ ಮಹಾರಾಯವರ ಸನ್ಮಾನ ಮಾಡಬೇಕು. ಹೆಂಗೆ रॉकिंग त्यांच्या हस्ते आपल्या घेनशीद महाराजांचे गदगी वडियार ह्यांचा सत्कार नारायण यंगाले ह्यांनी करत आहे. सगळ्या जणी टाळ्या वाजवून सत्कार करा. बोला पुंडलिक वरदेहार विठ्ठल श्री ज्ञानदेव तुकाराम पंढरीनाथ भगवान की जय. माऊली ज्ञानेश्वर महाराज की जय. महामुनि भक्त मार्कंडेय महाराज की जय. ಹಲೋ ಹಲೋ. ಈಗ ಮುತ್ಯನ ಜೋಳಿಗೆಗೆ ಯಾರ್ಯಾರು ದಾನ ಮಾಡ್ಯಾರ ಅವ್ರಿಟ್ಟು ಹೆಸರು ಹೇಳು ನನಗೆ. ಅಲ್ಲಿಂದ ಮಂಗಳಾರತಿ ಮಾಡಿ ಮಹಾಪ್ರಸಾದ. ಇನ್ನೊಂದು ಸ್ವಲ್ಪ ಲಕ್ಷ ಕೊಡ್ರಿ. ನಾಳೆಗೆ ವಿಶೇಷ 15 ಆಗಸ್ಟ್ ನಮ್ಮ ಭಾರತ ದೇಶದ ಸ್ವತಂತ್ರ 15 ಆಗಸ್ಟ್ ವಿಶೇಷ ದಿನ ಅದ. ನಾಳೆಗೆ ವಿಶೇಷವಾಗಿ ಗೋಕುಳಾಷ್ಟಮಿ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಬ್ಬ. ನಾಳೆ ಗೋಕುಳಾಷ್ಟಮಿ ಅದ. ಪ್ರತಿ ವರ್ಷದಂತೆ ನಾವು ಆದರೂ ಕೂಡ ಪುರಾಣ ಟೈಮದೊಳಗೆ ಗೋಕುಳಾಷ್ಟಮಿ ಸಾಜರಾ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟಿಸಿ ಆ ಪರಮಾತ್ಮನ ತೊಟ್ಟಿಲು ಕಾರ್ಯಕ್ರಮ ಮಾಡೋದದ. ಎಲ್ಲರೂ ಹೆಚ್ಚು ಭಕ್ತರು ಬಂದು ಆ ಶ್ರೀಕೃಷ್ಣ ಪರಮಾತ್ಮನನ್ನು ಈ ಗೋಕುಳಾಷ್ಟಮಿ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಗುರು ಹಿರಿಯರು ಹೆಚ್ಚು ಬಂದು ಈ ಗೋಕುಳಾಷ್ಟಮಿಯ ಶ್ರೀಕೃಷ್ಣ ಪರಮಾತ್ಮನ ತೊಟ್ಟಿಲು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕಂತ ಕಳಕಳಿ ವಿನಂತಿ. हॅलो हॅलो. भीमण्णा गदगी पुजारी 10 रुपये, भीमण्णा आमसे 20 रुपये, बनसिद्ध कळले 20 रुपये, अमशिद शिवकांत आमसे 101 रुपये, शिवानंद सतबाई इंबडे 20 रुपये, सदाशिव अप्पाशा इंबडे 20 रुपये, श्यावरसिद्ध पारेकर 10 रुपये, राजकुमार कांबळे 20 रुपये, पीरप्पा सोमण्णा बाराचेरे 51 रुपये, कन्नप्पा नागप्पा गुंडे 51 रुपये, सोमलिंग छपेकर 20 रुपये, अमशिद पैलवान 10 रुपये, रामा बाबूराव कोळी
सावरगाव 50 रुपये, शिवानंद नागप्पा डांगे 51 रुपये, राजशेखर नागप्पा डांगे 20 रुपये, लक्ष्मीबाई बन्ने 20 रुपये, भीमाशंकर वनगावडे 10 रुपये, सिद्धाराम नाटेकर 10 रुपये,